ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಲ್ಲ, ತಂತ್ರವಿದ್ಯೆಯನ್ನ ಇಲ್ಲಿ ನಾವು ಕಾಣಬಹುದು. ಬೊಂಬೆಯ ಕಾಲನ್ನ ಒಂದು ಚುಚ್ಚಿದ್ರೆ ಯಾವ ಸಂಬಂಧಪಟ್ಟ ವ್ಯಕ್ತಿಗಳ ಕಾಲು ಪೈನ್ ಆಗುತ್ತೆ, ಚುಚ್ಚುತ್ತೆ. ಅದು ಹೊಟ್ಟೆಲಿದ್ದಾಗ ಸಂಚಿತ ಕರ್ಮ ಆಗಿರುತ್ತೆ, ಅದು ಹುಟ್ಟಿದ ಮೇಲೆ ಅದು ಪ್ರಾರಬ್ಧ ಕರ್ಮ ಆಗುತ್ತೆ, ಏನು ಗಳಿಸ್ಕೊಳತ್ತೋ ಅದು ಆಗಾಮಿ ಕರ್ಮ ಆಗುತ್ತೆ. ಆತ್ಮ ಹುಟ್ಟಬೇಕಾದ್ರೆ ಅದೇ ತಂದೆ ತಾಯಿಗಳನ್ನ ಚೂಸ್ ಮಾಡ್ಕೊಳುತ್ತೆ. ಮೊದಲು ಪುಣ್ಯ ಅನುಭವಿಸೋದು ಅಥವಾ ಪಾಪ ಅನುಭವಿಸೋದು ಅಂತ ಅದೇ ನಿರ್ಧಾರ ಮಾಡಿಕೊಂಡು ಬಂದಿರುತ್ತೆ. ನೋಡಿ, ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಾನೆ ಆ ಲಗ್ನ ಇದೆಯಲ್ಲ, ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಕ್ಕಂಥದ್ದು. ಆ ಲಗ್ನದಲ್ಲಿ ಅಧಿಪತಿ ಚೆನ್ನಾಗಿದ್ದರೆ ಪ್ರಾರಬ್ಧ ಚೆನ್ನಾಗಿದೆ, ಅಧಿಪತಿ ವೀಕ್ ಆಗಿದ್ರೆ ಪ್ರಾರಬ್ಧ ಕೆಟ್ಟಿದೆ. ಆತ್ಮ ಪರಮಾತ್ಮನಲ್ಲಿ ಸೇರ್ಕೋಬೇಕು ಅಂತಂದರೆ ಪಂಚಭೂತಗಳನ್ನು ದಾಟಿ ಹೋಗಬೇಕು. ಹೇಗೆ? ಅಪೋಸಿಟ್ ಕ್ಯಾರೆಕ್ಟರ್, ನೀರಿಗೆ ಮತ್ತು ಬೆಂಕಿಗೆ ಆಗಲ್ಲ. ಅಂಥವ್ನು ಕಟ್ಕೊಂಡ್ಬಿಟ್ರೆ ಇವನು ಬೈತಾನೆ ಇರ್ತಾನೆ, ಅವಳು ಅಳ್ತಾನೆ ಇರ್ತಾನೆ. ಒಂದು ಮಗು ಗಂಡೋ ಹೆಣ್ಣೋ ಅನ್ನೋದನ್ನು ಕೂಡ ಪಂಚಭೂತಗಳ ಆಧಾರದಿಂದ ನಾವು ಮೊದಲೇ ಹೇಳ್ಬಿಡ್ಬೋದು ಇಂಥ ಮಕ್ಕಳಾಗುತ್ತೆ. ಈಗ ಒಂದು ವಾತಗ್ರಹ ವಾತರಾಶಿಯಲ್ಲಿದ್ದರೆ ಅವನಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಅಂದರೆ ಏನು ತಿಂದರೂ ವಾಯು, ಇಲ್ಲಿ ನೋವು ಅಲ್ಲಿ ನೋವು ಶೂಲೆ. ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲೋಪತಿ ಮೆಡಿಸಿನ್ ಕೊಟ್ರೇ ಅವ್ರಿಗೆ ಸರಿ, ಅವ್ರಿಗೆ ನಾರು ಬೇರ್ನ ಔಷಧಿ ಕೊಟ್ಟರೆ ಆಗಲ್ಲ. ಯಾರು ಹಿಂದಿನ ಜನ್ಮದಲ್ಲಿ ವೇಶ್ಯಾವಾಟಿಕೆ ಅಂದರೆ ಸಂಘಗಳನ್ನು ಮಾಡ್ತಾ ಇರ್ತಾರೆ, ಕೆಟ್ಟದಷ್ಟಲಿ ಅದು ಕೆಟ್ಟ ಕೊಳಕ ಜಾಗದಲ್ಲಿ ಇರ್ತಾರೋ ಅಂಥವರು ಈ ಜನ್ಮದಲ್ಲಿ ಕುಷ್ಠರೋಗದಿಂದ ನರಳುತ್ತಾರೆ. ಆ ಕೆಟ್ಟದಾಗ ಕಾಮೆಂಟ್ ಹಾಕ್ತಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮೌತ್ ಕ್ಯಾನ್ಸರ್ ಆಗುತ್ತೆ. ಹುಡುಗಿದ ರಾಕ್ಷಸ ಆಗಿ ಹುಡುಗನ ದೇವ ಆಗ್ಬಿಟ್ರೆ ಕಷ್ಟ, ಅವನನ್ನು ಜುಟ್ಟಿಡ್ದುಟ್ಟು ಅಲ್ಲಾಡಿಸ್ತಾ ಇರ್ತಲ್ಲ. ಆಮೇಲೆ ಮನೆಯಲ್ಲಿ ಕತೆ ಏನು? ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಈ ಯಾವ ಒಂದು 7.5 ಪೀರಿಯಡಲ್ಲಿ ಕೆಟ್ಟದಾಗೋದಿಲ್ಲ. ಮೇಡಮ್, ಈಗ ನೀವು ಅಥರ್ವಣ ಜ್ಯೋತಿಷ ಅಂತಾಗ ಈ ತಾಂತ್ರಿಕ ಅಂತನೋ ಅಥವಾ ಮಾಟ ಮಂತ್ರ ಅನ್ನೋ ಪದ ಬಂತು. ನಮಗೆ ಕುತೂಹಲ ಹೆಚ್ಚಾಗ್ತಿದೆ. ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ಹೇಳ್ಬೋದು ಅಥರ್ವಣ ಜ್ಯೋತಿಷದ ಬಗ್ಗೆ. ಏನಂತಂದರೆ ಅಥರ್ವಣ ಜ್ಯೋತಿಷ ಅಂದರೆ ತಂತ್ರವಿದ್ಯೆಗಳಿಗೆ ಜಾಸ್ತಿ ಇತ್ತು. ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಲ್ಲ, ತಂತ್ರವಿದ್ಯೆಯನ್ನು ಇಲ್ಲಿ ನಾವು ಕಾಣಬಹುದು. ಈಗ ನೋಡಿ, ದೇವಿಯ ಸೌಮ್ಯ ರೂಪವನ್ನು ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೌಮ್ಯ ರೂಪವನ್ನು ನಾವೆಲ್ಲರೂ ಆರಾಧನೆ ಮಾಡ್ಬೋದು. ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿ ಅವಳನ್ನು ಆರಾಧನೆ ಮಾಡಿಕೊಂಡು ನಾವು ಅವಳನ್ನು ಪಡ್ಕೊಳ್ತಕ್ಕಂಥದ್ದು ನಮ್ಮದು ಸಾತ್ವಿಕ ಒಂದು ಇದು ಸಾತ್ವಿಕ ಅಲ್ಲ ಅಂತಲ್ಲ, ಇದೇನಾದ್ರು ತಾಮಸಿಕ ತಾಂತ್ರಿಕ ವಿದ್ಯೆಯಿಂದ ಆರಾಧಿಸ್ತಕ್ಕಂಥದ್ದು. ದಶಮಹಾವಿದ್ಯೆಗಳು ಅಂತ ಕೇಳಿದ್ದೀರಾ ನೀವು ಅಂತ ಅನ್ಸುತ್ತೆ. ದಶಮಹಾವಿದ್ಯೆಗಳಲ್ಲಿ ಮೊದಲನೇದು ಬಂದು ಕಾಳಿ, ಆಮೇಲೆ ತಾರ, ಚಿನ್ನಮಸ್ತ, ತ್ರಿಪುರ ಸುಂದರಿ, ಕಮಲಾತ್ಮಿಕ, 10 ಜನ ದೇವಿಗಳು ಬರ್ತಾರೆ. ಅವರನ್ನು ಆರಾಧನೆ ಮಾಡ್ತಕ್ಕಂಥ ಬಗಳಾಮುಖಿ, ಹೀಗೆ ಧೂಮಾವತಿ. ಅಂದರೆ ಅದನ್ನು ಯಾವ ರೀತಿ ಅಂತಂದರೆ ತಾಂತ್ರಿಕ ಆರಾಧನೆ. ಆ ತಾಂತ್ರಿಕ ರೀತಿಯಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಈಗ ನೀವು ನೋಡಿ, ಒಬ್ಬರನ್ನ ನಿಂತಲ್ಲೇ ನಿಲ್ಲೋ ಹಂಗೆ ಮಾಡ್ತಕ್ಕಂಥ ಶಕ್ತಿ ನೀವು ನೋಡಿರ್ತೀರಲ್ವ, ಕೆಲವೆಲ್ಲ ಚಿತ್ರಗಳಲ್ಲಿ ಫಿಲಮಲ್ಲ ಅಥವಾ ಯಾವುದೋ ಒಂದು ಕಥೆಗಳಲ್ಲೂ ಓದಿರ್ತೀರ. ನಿಂತಲ್ಲೇ ನಿಂತಂಗೆ ಮಾಡಿಬಿಡೋದು, ಅವ್ರನ್ನ ಮುಂದೆ ಹೋಗೋಕ್ಕೆ ಬಿಡಲ್ಲ. ಈ ಒಂದು ಏನು ಹೇಳ್ತಾರೆ, ಒಂದು ಗೊಂಬೆಗೆ ಎಲ್ಲ ಆವಾಹನೆ ಮಾಡಿ ಅವ್ರ ಮೇಲೆ ಎಲ್ಲರೂ ಯಾವ್ದಾದ್ರು ಆಗದಿದ್ದವ್ರ ಮನೇಲಿ ಇಟ್ಬಿಟ್ಟು ಅದನ್ನು ಇಲ್ಲಿಂದನೇ ಅವರು ಈ ರಿಮೋಟಲ್ಲಿ ಆಡಿಸ್ತಾರಲ್ಲ, ಆ ಥರ ಆ ವ್ಯಕ್ತಿಯ ಇಲ್ಲಿ ಕಾಲನ್ನು, ಬೊಂಬೆಯ ಕಾಲನ್ನು ಒಂದು ಚುಚ್ಚಿದ್ರೆ ಯಾವ ಸಂಬಂಧಪಟ್ಟ ವ್ಯಕ್ತಿಗಳ ಕಾಲು ಅವ್ರಿಗೆ ಪೈನ್ ಆಗುತ್ತೆ, ಚುಚ್ಚುತ್ತೆ, ಅವ್ರಿಗೆ ನೋವಾಗ್ತಿರುತ್ತೆ. ತಲೆ ಹಿಂಡಿದ್ರೆ ಅವ್ರಿಗೆ ತಲೆ ಪ್ರಾಬ್ಲಮ್. ಇವೆಲ್ಲವೂ ಕೂಡ ಅಥರ್ವಣ ಜ್ಯೋತಿಷದಲ್ಲಿ ಬರ್ತಕ್ಕಂಥದ್ದು. ಸದ್ಬಳಕೆ ಆದರೆ ಸಂತೋಷ, ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ತುಂಬ ಕಡಿಮೆ, ದುರ್ಬಳಕೆಯೇ ಜಾಸ್ತಿ ಆಗಿದೆ. ಎಂಥ ಬಲಿ ಕೊಡ್ತಕ್ಕಂಥದ್ದು, ಎಷ್ಟೆಷ್ಟೊಂದು ಬಲಿ ಕೊಡೋದು ಎಲ್ಲ ಮಾಡ್ತಾರೆ ಈ ಒಂದು ಅಥರ್ವಣ ಜ್ಯೋತಿಷ ಅಂದರೆ ಈ ಒಂದು ವಿದ್ಯೆಯಲ್ಲಿ, ತಾಂತ್ರಿಕ ವಿದ್ಯೆಯಲ್ಲಿ. ಹಾಗಾಗಿ ಇದು ಸ್ವಲ್ಪ ಏನಾಗುತ್ತೆ ಅಂದರೆ ವೇದಾಂಗ ಜ್ಯೋತಿಷಕ್ಕೆ ದೂರ ಉಳ್ಕೊಂಬಿಟ್ಟು ಇದೊಂಥರ ಈ ಮಂತ್ರವಾದಿಗಳು ಅಂಥವರು ಇದನ್ನು ಸಿದ್ಧಿಸ್ಕೊಂಡು ತಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈ ಒಂದು ವಿದ್ಯೆಯನ್ನು ಉಪಯೋಗಿಸ್ಕೋತಾರೆ. ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಎಷ್ಟು ಒಂದು ಬೇಸಿಕ್ ಅಂತಂದರೆ, ಜ್ಯೋತಿಷ್ಯಕ್ಕೆ ತಳಪಾಯನೇ ಕರ್ಮ ಸಿದ್ಧಾಂತ. ಜ್ಯೋತಿಷ್ಯ ಏನಿದೆ ಅದಕ್ಕೆ ಒಂದು ಬುನಾದಿ, ಒಂದು ಫೌಂಡೇಶನ್ನೇ ಕರ್ಮ ಸಿದ್ಧಾಂತ ಅಂತ ಹೇಳ್ತೀನಿ ನಾನು ಏನು ಮಾಡಿದೆ ಇದನ್ನು ಅಂತಂದರೆ, ಇದೊಂದು ಸ್ಪೆಷಲ್ ಆಗಿರೋ ಒಂದು ಪಂಚಪ್ರಯೋಗಂ ಅಂತ ಒಂದು ವಿಷಯ ಮಾಡ್ಕೊಂಡು, ಒಂದು ಏನು ಹೇಳ್ತಾರೆ, ಒಂದು ಅಧ್ಯಾಯ ಅಥವಾ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ಕರ್ಮ ಸಿದ್ಧಾಂತ, ಪಂಚಭೂತಗಳು, ತ್ರಿಗುಣ, ತ್ರಿದೋಷ, ತ್ರಿಧಾತು, ಇದು ಹೇಗೆ ಮನುಷ್ಯನ ಒಂದು ಪೂರ್ತಿಯಾದ ಒಂದು ಏನು ಜೀವನ ಶೈಲಿಯನ್ನೇ ಹೇಳಬಹುದು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಪಂಚಪ್ರಯೋಗಂ ಅಂತ ಮಾಡಿ,
ಅದರಲ್ಲಿ ಮೊದಲನೇದು ಕರ್ಮ ಸಿದ್ಧಾಂತ. ನೋಡಿ, ಒಬ್ಬ ವ್ಯಕ್ತಿ, ಒಂದು ಮಗು ಹುಟ್ಟಬೇಕು ಅಂತಂದರೆ ಹೇಗೆ ಹುಟ್ಟುತ್ತೆ? ಅದು ಹಿಂದಿನ ಜನ್ಮದ ಕರ್ಮಗಳನ್ನು ಹೊತ್ಕೊಂಡು ಹುಟ್ಟತ್ತೆ. ಅಂದರೆ ಸಂಚಿತ ಹಿಂದಿನ ಜನ್ಮಗಳ ಎಲ್ಲ ಜನ್ಮದ ಎಷ್ಟೆಷ್ಟು ಜನ್ಮದ ಕರ್ಮಗಳಿದೆಯೋ ಎಲ್ಲವನ್ನ ತೆಗೆದುಕೊಂಡು ಅದು ಹೊಟ್ಟೆಲಿದ್ದಾಗ ಸಂಚಿತ ಕರ್ಮ ಆಗಿರುತ್ತೆ. ಅದು ಹುಟ್ಟಿದ ಮೇಲೆ ಅದು ಪ್ರಾರಬ್ಧ ಕರ್ಮ ಆಗುತ್ತೆ. ಏನು ಗಳಿಸ್ಕೊಳತ್ತೋ ಅದು ಆಗಾಮಿ ಕರ್ಮ ಆಗುತ್ತೆ. ಇದು ಕರ್ಮ ಸಿದ್ಧಾಂತದ ಒಂದು ಇದು. ಅಂದರೆ ಕರ್ಮ ಸಿದ್ಧಾಂತದಲ್ಲಿ 3 ರೀತಿಯ ಒಂದು ಟೈಪ್ಸ್ ಇದೆ, 3 ಟೈಪ್ಸ್ ಇದೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ನಮ್ಮನ್ನು ಬಿಡಲ್ಲ. ಒಂದು ವ್ಯಕ್ತಿ ಹುಟ್ಟಬೇಕಾದ್ರೇ, ಈಗ ಏನಾಗುತ್ತೆ, ಒಂದು ಮಗು ಹುಟ್ಟಬೇಕಾದ್ರೇ ಆಯಸ್ಸು, ಅದ್ರ ಕೆಲಸ ಏನು, ಕರ್ಮಂಚ ವಿತ್ತಂಚ ವಿದ್ಯಾ ನಿಧನಮೇವಚ, ಅದರ ವಿದ್ಯೆ ಎಷ್ಟಿರುತ್ತೆ, ಅದು ಯಾವಾಗ ಸಾಯುತ್ತೆ, ಪ್ರತಿಯೊಂದನ್ನೂ ಕೂಡ ಅದು ಹುಟ್ಟಬೇಕಾದ್ರೇ ಅದು ನಿರ್ಧಾರ ಆಗೋಗಿರುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಹಿಂದಿನ ಜನ್ಮದ ಕರ್ಮಗಳೆಲ್ಲವೂ ಸಂಚಿತವಾಗಿರುತ್ತೆ, ಎಲ್ಲ ಕೂಡಿಕೊಂಡಿರುತ್ತೆ. ಅದನ್ನು ಹೊತ್ಕೊಂಡೇ ಅದು ಬರಬೇಕಾದಾಗ ಪ್ರಾರಬ್ಧ ಕರ್ಮ. ಅಂದರೆ ಈಗ ಏನನ್ನು ಅನುಭವಿಸ್ಬೇಕು ಅಂತ ಅದೇ ಡಿಸೈಡ್ ಮಾಡ್ಕೊಂಡು ಬಂದಿರುತ್ತೆ. ಆತ್ಮ ಹುಟ್ಟಬೇಕಾದ್ರೆ ಅದೇ ತಂದೆ ತಾಯಿಗಳನ್ನ ಚೂಸ್ ಮಾಡ್ಕೊಳ್ಳುತ್ತೆ. ಕಷ್ಟ ಸುಖ ಮೊದಲು ಪುಣ್ಯ ಅನುಭವಿಸೋದು ಅಥವಾ ಪಾಪ ಅನುಭವಿಸೋದು ಅಂತ ಅದೇ ನಿರ್ಧಾರ ಮಾಡಿಕೊಂಡು ಬಂದಿರುತ್ತೆ. ಆಮೇಲೆ ಅದು ಅನುಭವಿಸುತ್ತಲ್ಲ ಹುಟ್ಟಿದ ಮೇಲೆ, ಅದು ಪ್ರಾರಬ್ಧ ಕರ್ಮ. ಆ ನಂತರ ಆ ಕರ್ಮಗಳನ್ನು ಮಾಡ್ಕೊಳ್ತಾ ಅದು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು, ಕೆಟ್ಟ ಕೆಲಸನೂ ಮಾಡ್ಬೋದು. ಆ ಒಳ್ಳೊಳ್ಳೆ ಕೆಲಸ ಕೆಟ್ಟ ಕೆಲಸ ಏನೇನು ಮಾಡುತ್ತೋ ಅದು ಮುಂದೆ ಬರ್ತಕ್ಕಂತಹ ಆಗಾಮಿ ಕರ್ಮಕ್ಕೆ ಬಂದು ಸೇರಿಕೊಳ್ಳುತ್ತೆ. ಆ ಜನ್ಮದಲ್ಲಿ ಆ ಕರ್ಮ ಮುಗಿಲಿಲ್ಲ ಅಂದರೆ ಮುಂದಿನ ಜನ್ಮಕ್ಕೆ ಅದು ಸಂಚಿತ ಕರ್ಮವಾಗಿ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಕರ್ಮಚಕ್ರ ಸುತ್ತುತ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಇದನ್ನು ಹೇಗೆ ನಾವು ಜಾತಕದಲ್ಲಿ ನೋಡ್ಕೊಳ್ಳೋದು? ನಾವು ಅಸ್ಟ್ರಾಲಜಿಗೆ ನಾವು ಅದನ್ನು ಹೇಗೆ ಈ ಕರ್ಮ ಸಿದ್ಧಾಂತವನ್ನು ನಾವು ರಿಲೇಟ್ ಮಾಡಬೇಕಾಗತ್ತೆ ಅಂತಂದರೆ, ನೋಡಿ, ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಾನೆ ಆ ಲಗ್ನ ಇದೆಯಲ್ಲ ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಕ್ಕಂಥದ್ದು. ಆ ಲಗ್ನದಲ್ಲಿ ಅಧಿಪತಿ ಚೆನ್ನಾಗಿದ್ದರೆ ಪ್ರಾರಬ್ಧ ಚೆನ್ನಾಗಿದೆ, ಅಧಿಪತಿ ವೀಕ್ ಆಗಿದ್ದರೆ ಪ್ರಾರಬ್ಧ ಕೆಟ್ಟಿದೆ. ಅದನ್ನು ಅನುಭವಿಸಲೇಬೇಕು. ನಾವು ಜಾತಕದಲ್ಲಿ 1, 2, 3, 4ನೇ ಮನೆಯನ್ನು ಪ್ರಾರಬ್ಧ ಕರ್ಮಕ್ಕೆ ನಾವು ಅದನ್ನು ನೋಡ್ತೀವಿ. ಆ 4 ಮನೆಯ ಗೃಹಸ್ಥಿತಿಗಳ ಒಂದು ದಶೆ ಯಾವುದು ನಡೀತಾ ಇದೆ, ಏನು ಕತೆ ನೋಡಿಕೊಂಡು, ಓಹೋ ಇವಾಗ ನಾವು ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೀವಿ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಾರಬ್ಧ, ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ 5ನೇ ಮನೆ ಬಂದು ಏನು ಹೇಳ್ತಾರೆ? ಸಂಚಿತ ಕರ್ಮ. 5ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅವನು ಕೆಟ್ಟದನ್ನು ಜಾಸ್ತಿ ಮಾಡಿದ್ದಾನೆ, ಪಾಪ ಕರ್ಮಗಳನ್ನು ಜಾಸ್ತಿ ಮಾಡಿದ್ದಾನೆ ಅಂತ ಅರ್ಥ. ಅದೇ 5ನೇ ಮನೆಯಲ್ಲಿ ಪುಣ್ಯಗ್ರಹಗಳಿದ್ದರೆ ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ಅರ್ಥ. ಅದನ್ನು ಅನುಭವಿಸ್ತಾನೆ ಆ ದಶಾಕಾಲದಲ್ಲಿ. ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈಗ ಯಾವ ದಶೆ ನಡೀತಾ ಇದೆ. 1ನೇ ಮನೆಯಿಂದ 4ನೇ ಮನೆ ತನಕ ಇರೋ ಗ್ರಹಗಳ ದಶೆ ನಡೀತಾ ಇದ್ದರೆ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. 5ನೇ ಮನೆಯಿಂದ 8ನೇ ಮನೆ ತನಕ ಇರತಕ್ಕಂತಹ ಗ್ರಹಗಳ ದಶೆ ನಡೀತಾ ಇದ್ದರೆ ನೀವು ಸಂಚಿತವನ್ನು, ಅಂದರೆ ಹಿಂದಿನ ಜನ್ಮದ ಒಂದು ಏನು ಫಲಾಫಲಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. ಹಾಗೆ 9ನೇ ಮನೆಯಿಂದ 12ನೇ ಮನೆ ತನಕ ಇರತಕ್ಕಂಥ ದಶೆ ನಡೀತಾ ಇದ್ದರೆ ಆಗ ನೀವು ಮಾಡಿರ್ತಕ್ಕಂತಹ ಪುಣ್ಯಗಳನ್ನು ಈಗ ಅಥವಾ ಪಾಪಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ, ನಾವು ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡಿದೆ, ಅಷ್ಟೆಲ್ಲ ಮಾಡಿದೆ, ಅಷ್ಟು ಒಳ್ಳೇದು ಮಾಡಿದೆ, ಆದರೆ ಏನು ನನಗೆ ಆಗಲೇ ಇಲ್ಲ, ನಾನು ಬರೀ ಕೆಟ್ಟದನ್ನೇ ಅನುಭವಿಸಂಗಾಯಿತು ಅಂತ. ಅವರಿಗೆ ಅವ್ರ ಜೀವನದಲ್ಲಿ 9ನೇ ಮನೆ ಏನು ಆಗಾಮಿ ಕರ್ಮದ ಸ್ಥಾನದಲ್ಲಿ ಬರ್ತಕ್ಕಂಥ ದಶೆಗಳು ಬರೋದಿಲ್ಲ ಅವ್ರಿಗೆ. ಆ ವಯಸ್ಸು ಎಷ್ಟು ಮಹಾ ಆಯಸ್ಸಿರುತ್ತೆ, ಅಷ್ಟರಲ್ಲಿ ಆಯಸ್ಸೇ ಆಗೋಗ್ಬಿಟ್ಟಿರುತ್ತೆ. ಆದವರಿಗೆ ಸಂಚಿತವಾಗಿ ಮುಂದಿನ ಜನ್ಮಕ್ಕೆ ಬರುತ್ತೆ. ಆ ಜನ್ಮದಲ್ಲಿ ಪಾಪ ಅವರು ಪ್ರಾರಬ್ಧವನ್ನು ಅನುಭವಿಸೋದೇ ಆಗೋಗ್ಬಿಡುತ್ತೆ. ಹಾಗಾಗಿ ಯಾವುದು ನಿಲ್ಲದಿಲ್ಲ, ಯಾವುದು ಬಿಡೋದಿಲ್ಲ. ಆ ಕರ್ಮಗಳು ಎಲ್ಲವೂ ಕೂಡ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಅಕಸ್ಮಾತ್ ನಮ್ಮ ಅದೃಷ್ಟ ಚೆನ್ನಾಗಿದ್ದು, ಅಂದರೆ ನಮಗೆ ಜಾಸ್ತಿ ಆಯಸ್ಸಿದ್ದು, ಅಥವಾ ನಮಗೆ ನಡೀತಕ್ಕಂತಹ ದಶೆಗಳು ಎಲ್ಲ ಒಳ್ಳೊಳ್ಳೆ ಎಲ್ಲ ಗ್ರಹಗಳು ಆಗಾಮಿ ಸ್ಟೇಜಲ್ಲಿ, ಅಂದರೆ ಎಲ್ಲ 9ನೇ ಮನೆಯಿಂದ ಆಚೆಗೆ ಗ್ರಹಗಳಿದ್ದು ಆ ದಶೆಗಳು ನಮಗೆ ಬೇಗಲೇ ಸಿಕ್ಕಿಬಿಟ್ರೆ ನಾವು ಪುಣ್ಯವಂತರು. ಆಗ ನಾವು ಒಳ್ಳೊಳ್ಳೆ ಕೆಲಸ ಮಾಡಿದೆಲ್ಲ ತಕ್ಷಣ ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಕೆಲವ್ರಿಗೆ ನೋಡಿ, ಒಳ್ಳೇದು ಮಾಡಿದ ತಕ್ಷಣ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಎಲ್ಲ ಫಸ್ಟೇ ಬಂದುಬಿಟ್ಟಿರುತ್ತೆ, ಪ್ರಾರಬ್ಧ ಸಂಚಿತ ಅಷ್ಟರಲ್ಲೇ ಇರುತ್ತೆ, ಆಗಾಮಿ ಎಲ್ಲ ಖಾಲಿ.
ಎಷ್ಟೊಂದು ಎಲ್ರಿಗೂ ಎಲ್ಲ ಮನೆಯಲ್ಲೂ ಗ್ರಹಗಳು ಇರೋದಿಲ್ಲ. ಕೆಲವರಿಗೆ ಒಂದಿಷ್ಟು ಮನೆಗಳಲ್ಲಿ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಕೆಲವರಿಗೆ ಲಾಸ್ಟಲ್ಲಿ ಇರುತ್ತೆ, ಕೆಲವರಿಗೆ ಮಧ್ಯದಲ್ಲಿ ಇರುತ್ತೆ, ಕೆಲವರಿಗೆ ಫುಲ್ ಇರುತ್ತೆ. ಹಾಗಾಗಿ ಕರ್ಮಗಳು ಹೇಗೆ ಕರ್ಮ ಸಿದ್ಧಾಂತ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಜಾತಕದಲ್ಲಿ ನೋಡ್ಬೋದು. ಇನ್ನು ಭಗವಂತನಿಗೆ ನಾನು ಸೃಷ್ಟಿಯನ್ನು ಸೃಷ್ಟಿಸಬೇಕು ಅಂತ ಅನ್ನಿಸ್ದಾಗ ಕಣ್ಣಿನಿಂದ ಸೂರ್ಯ ಬಂದ, ಅವನ ಮನಸ್ಸಿನಿಂದ ಚಂದ್ರ ಬಂದ. ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಅಂತ ವೇದಗಳಲ್ಲಿ ಬರ್ತಕ್ಕಂಥದ್ದು ಮಂತ್ರ, ಅದು ಪುರುಷ ಸೂಕ್ತದಲ್ಲಿ ಬರುತ್ತೆ. ಚಂದ್ರಮ ಮನಸ್ಸಿನಿಂದ ಚಂದ್ರ ಬಂದ, ಕಣ್ಣಿನಿಂದ ಸೂರ್ಯ ಬಂದ. ಹಾಗೇ ಸೃಷ್ಟಿಯನ್ನು ಮಾಡಲಿಕ್ಕೆ ಬಯಸಿದಾಗ ಅವನು ಅಣುರೋರಣೀಯಾನ್ ಮಹತೋರ್ ಮಹೀಯಾನ್, ಒಂದು ಅಣು ಪಂಚಭೂತಗಳಿಂದ ಸೇರಿ ಅದು ಬ್ರಹ್ಮಾಂಡ ವಿಶ್ವ ಸೃಷ್ಟಿಯಾಯಿತು. ನೋಡಿ ಆ ಅಣು ಅಂದ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ. ನಾನು ಹೇಳ್ತೀನಿ, ಇವತ್ತಿನ ದಿವಸ ನಾವೇನು ಪರಮಾಣುವನ್ನು ಕಂಡುಹಿಡಿದವನು ಯಾರು ಅಂದ ತಕ್ಷಣ ನಾವು ಡಾರ್ವಿನ್ ಹೆಸರು ಹೇಳ್ಬಿಡ್ತೀವಿ. 17th ಸೆಂಚುರಿನಲ್ಲಿ ಇರ್ತಕ್ಕಂಥ ಡಾರ್ವಿನ್ ಕಂಡುಹಿಡಿದ ಪರಮಾಣುವನ್ನು ಅಂತ ಹೇಳ್ತೇವೆ. ಆದರೆ ಕಶ್ಯಪ ಮಹರ್ಷಿಗಳ ಮಗನಾಗಿರ್ತಕ್ಕಂಥ ಕಣಾದ ಮಹರ್ಷಿಗಳು ಅಷ್ಟು ಹಿಂದೆಯೇ ಪೂರ್ವದಲ್ಲಿಯೇ ಆ ಪರಮಾಣುವನ್ನು ಕಂಡುಹಿಡಿದವರೇ ಅವರು. ಕಣಾದ ಮಹರ್ಷಿಗಳೇ ಪರಮಾಣುವನ್ನು ಕಂಡುಹಿಡಿದವರು, ಫಸ್ಟು ಕಂಡುಹಿಡಿದು. ಅವರಂದರು ಒಂದು ಸಣ್ಣ ಅಣು ಅಂದರೆ ಆಟಮ್ ಕೆನಾಟ್ ಬಿ ಡಿವೈಡೆಡ್ ಅಂತ. ಒಂದು ಸಣ್ಣ ಅಣು ಏನಿದೆ ಆ ಕಣದಿಂದಲೇ ಮನುಷ್ಯನ ಸೃಷ್ಟಿಯಾಗೋದು. ಪಂಚಭೂತಗಳಿಂದ ಆ ಕಣ ಪಂಚಭೂತಗಳೊಟ್ಟಿಗೆ ಸೇರಿ ಅವನ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಆವತ್ತೇ ಹೇಳಿದರು. ಆಮೇಲೆ ಈಗ 17th ಸೆಂಚುರಿಯಲ್ಲಿ ಡಾರ್ವಿನ್ ಅದನ್ನು ಕಂಡುಹಿಡ್ದ. ನಾನು ಯಾಕೆ ಇದನ್ನು ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಹೀಗೇ ಅವ್ರು ಮುಂಚೆನೇ ಕಂಡಿರ್ತಾರೆ, ನಾವು ಆಮೇಲೆ ಈಗ ಕಂಡುಹಿಡಿದನ್ನು ಇಟ್ಕೊಂಡು ಆ ಸೈಂಟಿಸ್ಟ್ ಹೆಸರು ಹೇಳ್ತಾ ಇರ್ತೀವಿ. ನಾನು ಆರ್ಯಭಟ ಅಂತ ನಾನು ಆಗಲೇ ಹೇಳಿದೆ, ವರಾಹಮಿಹಿರರೇ ಅವತ್ತು ಹೇಳಿದ್ರು ಗ್ರಹಣದಲ್ಲಿ ಹೀಗೆ ರಾಹು ಕೇತುಗಳು ಬರಲ್ಲ ಅಂತ. ಅದೇ ಥರ ಆರ್ಯಭಟ ಹೇಳ್ದ. ನೀವು ಇಷ್ಟು ದಿವಸ ತಿಳ್ಕೊಂಡಿದ್ದೀರಲ್ಲ, ಸೂರ್ಯ ಅವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ರು ಹಿಂದೆ, ಆರ್ಯಭಟನಿಗಿಂತ ಮುಂಚೆ ಏನು ಅಂದ್ಕೊಂಬಿಟ್ಟಿದ್ರು ಅಂತಂದರೆ, ಭೂಮಿ ಸುತ್ತೋದು ಹೇಳ್ತಾ ಇರಲಿಲ್ಲ. ಭೂಮಿ ಏನಿದೆ ಅದ್ರ ಸುತ್ತ ಸೂರ್ಯ ಚಂದ್ರ ಗ್ರಹಾದಿಗಳೆಲ್ಲವೂ ಸುತ್ತುತ್ತಾ ಇದೆ ಅನ್ನೋದನ್ನೇ ಜನ ಅಂದ್ಕೊಂಡಿದ್ದು. ಆರ್ಯಭಟ ಒಳ್ಳೆ ಮ್ಯಾಥಮೆಟಿಷಿಯನು, ಅವನು ಅನಲೈಸ್ ಮಾಡಿ ಅವನು ರಿಸರ್ಚ್ ಮಾಡಿ ಹೇಳ್ದ, ಇಲ್ಲ ಭೂಮಿ ಸುತ್ತುತ್ತಾ ಇದೆ, ಸೂರ್ಯ ಸುತ್ತುತ್ತಾ ಇಲ್ಲ, ಸೂರ್ಯನ ಸುತ್ತ ಈ ಗ್ರಹಗಳೆಲ್ಲ ಸುತ್ತುತ್ತಾ ಇದೆ ಅನ್ನೋದನ್ನು ನಮಗೆ ಫಸ್ಟ್ ಪ್ರಪಂಚಕ್ಕೆ ತಂದು ತೋರಿಸಿದ್ದೇನೆ ಅವನು ಫಸ್ಟು. ನಾವು ಅವನನ್ನು ಬಿಡ್ತೀವಿ, ಉಳಿದ ನಾವು ಈ ಕೋಪರ್ನಿಕಸ್ಸು ಅವರು ಇವರು ಯಾರ್ಯಾರು ಇರ್ತಾರೆ ಹೆಸರುಗಳನ್ನ ಹೇಳ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇರಲಿ, ಅದನ್ನು ನಾನು ಕಣಾದನ ಬಂದಿದ್ದಕ್ಕೆ ನಾ ವಿಷಯ ಹೇಳಬೇಕಾಯಿತು. ಹೀಗೆ ಕಣಾದ ಮಹರ್ಷಿಗಳು ಒಂದು ಅಣುವಿನಿಂದ ಮನುಷ್ಯನ ಸೃಷ್ಟಿಯಾಗತ್ತೆ ಅಂತ. ಅಂದರೆ ಆತ್ಮ ಪರಿಶುದ್ಧವಾಗಿರ್ತಕ್ಕಂಥದ್ದು, ಪರಮಾತ್ಮ ಪರಿಶುದ್ಧವಾಗಿರ್ತಕ್ಕಂಥದ್ದು. ಆದರೆ ಆತ್ಮ ಜೊತೆಗೆ ಕೊಳಕು ಮನಸ್ಸನ್ನು ಹೊತ್ಕೊಂಡು ಬಂದು ಹುಟ್ಕೊಂಡ್ಬಿಡತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಕೊಳೆ ತುಂಬಿದ ಮನಸ್ಸಿನ ಜೊತೆಗೆ ಹುಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಮನುಷ್ಯ ಪ್ರಾರಬ್ಧ ಕರ್ಮಗಳನ್ನು ಸಂಚಿತ ಕರ್ಮಗಳನ್ನು ಅನುಭವಿಸಂಗಾಗತ್ತೆ. ಅದೇ ಕೊಳೆ ಕಳೆದ್ರೆ ಮೋಕ್ಷ. ಈ ಪಂಚಭೂತಗಳನ್ನು ಒಳಗೊಂಡು ಅವನು ಬರ್ತಾನೆ, ಹುಟ್ಕೊಂಡ್ಬರ್ತಾನೆ. ಯಾವುದು ಪಂಚಭೂತಗಳು? ಭೂಮಿರಾಪೋ ನಲೋ ನಿಲೋ ನಭಃ, ಭೂಮಿ ತತ್ವ. ಭೂಮಿ ಅಂತಂದರೆ ಪೃಥ್ವಿ ತತ್ವ, ಆಪ ಅಂತಂದರೆ ಜಲತತ್ವ, ಆಪ ಅಂದರೆ ನೀರು, ಜಲತತ್ವ, ಅನಲ ಅಂದರೆ ಬೆಂಕಿ ಅಂದರೆ ಅಗ್ನಿತತ್ವ, ಅನಿಲ ಅಂದರೆ ಗಾಳಿ ವಾಯುತತ್ವ, ನಭಃ ಆಕಾಶ, ಆಕಾಶ ತತ್ವ. ಈ 5 ಸೇರಿ ಪಂಚಭೂತಗಳು ಆಯಿತು. ಈ 5 ಪಂಚಭೂತಗಳಿಂದ ಪ್ರಕೃತಿ ಇರ್ತಕ್ಕಂಥದ್ದು, ಅದರಿಂದ ಮನುಷ್ಯನ ಸೃಷ್ಟಿ. ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಮನುಷ್ಯನ ಶರೀರದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಉತ್ಪತ್ತಿಯಾಗಿರ್ತಕ್ಕಂತಹ ಮನುಷ್ಯನ ದೇಹ ಮತ್ತೆ ಸತ್ತ ಮೇಲೆ ಅವನು ಪಂಚಭೂತಗಳಲ್ಲೇ ಲೀನ ಆಗಿ ಹೋಗ್ತಾನೆ. ಅಂದರೆ ಈ ಪಂಚಭೂತಗಳು ಎಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೋಬೇಕು. ಒಂದು ಅಕಸ್ಮಾತ್ ಅವನು ಸಾಯಲಿಲ್ಲ, ಅವನು ಭಗವಂತನನ್ನೇ ಸೇರಿದ ಅನ್ನೋದಕ್ಕೂ ಪಂಚಭೂತಗಳು ಬೇಕು. ಹೇಗೆ ಅಂತಂದರೆ, ಒಬ್ಬ ಸಾಧಕನಾಗಿರ್ತಕ್ಕಂಥವನು ಆತ್ಮ ಪರಮಾತ್ಮನಲ್ಲಿ ಸೇರ್ಕೋಬೇಕು ಅಂತಂದರೆ ಪಂಚಭೂತಗಳನ್ನು ದಾಟಿ ಹೋಗಬೇಕು. ಹೇಗೆ ನೋಡಿ, ಒಂದು ಶ್ಲೋಕ ಇದೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥದ್ದು. ಮಹಿ ಮೂಲಾಧಾರೇ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಯ ಮರುದಂ ಆಕಾಶಮುಪರಿ ಮನೋಪಿರ್ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪತಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸಿ ಅಂತ. ಏನರ್ಥ ನೋಡಿ, ಸಾಧಕನಾಗಿರ್ತಕ್ಕಂಥವನು ಮಹಿ ಮೂಲಾಧಾರೆ, ಆ ಷಟ್ಚಕ್ರಗಳಲ್ಲಿ ಮೊದಲನೇದು ಬಂದು ಮೂಲಾಧಾರ ಚಕ್ರ. ಮಹೀಮ್ ಅಂದರೆ ಭೂತತ್ವ, ಅಂದರೆ ಈ ಭೂತತ್ವವಾಗಿರ್ತಕ್ಕಂತಹ ಈ ಏನು ಮೂಲಾಧಾರ ಚಕ್ರವನ್ನು ಭೇದಿಸಿ ಮುಂದೆ ಇರತಕ್ಕಂತಹ ಜಲತತ್ವವಾಗಿರ್ತಕ್ಕಂತಹ ಮಣಿಪೂರವನ್ನು ಸೇರಿ ಅದನ್ನು ಭೇದಿಸಿ
ನಂತರದ ಸ್ವಾದಿಷ್ಠಾನ ಚಕ್ರ ಬಂದು ಅಗ್ನಿತತ್ವ. ಅದನ್ನು ನೀವು ಭೇದಿಸಿ ಅನಾಹತ ಚಕ್ರ ಇರ್ತಕ್ಕಂಥದ್ದು ಎದೆಯಲ್ಲಿ. ಆ ಅನಾಹತ ಚಕ್ರ ಯಾವುದು ಬಂದು ವಾಯುತತ್ವ. ಆಮೇಲೆ ಕಂಠದಲ್ಲಿರ್ತಕ್ಕಂಥದ್ದು ವಿಶುದ್ಧಿ ಚಕ್ರ. ಆ ವಿಶುದ್ಧ ಚಕ್ರ ಏನಿದೆ ಅದು ಆಕಾಶತತ್ವ. ಅದನ್ನೂ ದಾಟಿ ಆಜ್ಞಾಚಕ್ರ ಎಲ್ಲಿದೆ ನಮಗೆ ಮನಸ್ತತ್ವ ಇರ್ತಕ್ಕಂಥದ್ದು ಭ್ರೂಮಧ್ಯೆ, ಹುಬ್ಬಿನ ಮಧ್ಯದಲ್ಲಿರ್ತಕ್ಕಂತಹ ಆಜ್ಞಾಚಕ್ರವನ್ನು ದಾಟಿದ್ರೆ ನಿಮಗೆ ಕಡೆಗೆ ಸಿಗ್ತಕ್ಕಂಥದ್ದು ಸಹಸ್ರಾರದಲ್ಲಿರ್ತಕ್ಕಂಥ ಆ ಭಗವಂತ. ಅಂದರೆ ಈ ಪಂಚಭೂತಗಳನ್ನೇ ದಾಟಿಕೊಂಡು ಆ ಭಗವಂತನನ್ನು ಸೇರ್ಕೊಬೇಕಾಗತ್ತೆ. ಇಷ್ಟು ಪಂಚಭೂತಗಳ ಒಂದು ಏನು ರೋಲ್ ಹೇಗಿದೆ ನಮ್ಮ ಜೀವನದಲ್ಲಿ ಅಂದರೆ, ನೀವು ಭಗವಂತನ ಸೇರಿಕೊಳ್ಬೇಕಾದ್ರೂ ಪಂಚಭೂತ ಬೇಕು, ನಾವು ಬದುಕಬೇಕಾದ್ರೂ ಪಂಚಭೂತಗಳ ಆಧಾರ ಬೇಕು. ಪ್ರಕೃತಿಯಿಂದನೂ ನಮಗೆ ಪಂಚಭೂತಗಳಿಂದಲೇ ನಮಗೆ ಆಹಾರ, ನೀರು, ಗಾಳಿ ಎಲ್ಲವೂ ಪಂಚಭೂತಗಳು. ಈ ಮತ್ತು ಏನು ಸತ್ರು ನಾವು ಹೋಗಿ ಸೇರಿಕೊಳ್ಳೋದು ಪಂಚಭೂತಗಳು. ಈ ಪಂಚಭೂತಗಳಿಗೆಲ್ಲ ಒಡೆಯ ಯಾರು ಗೊತ್ತಾ? ಆ ಭಗವಂತ ಈಶ್ವರ ಪರಮೇಶ್ವರನೇ ಆ ಪಂಚಭೂತಗಳಿಗೆ ಒಡೆಯ. ಅದಕ್ಕೋಸ್ಕರ ಅವನಿಗೆ ನೋಡಿ ಭೂತನಾಥ ಅಂತ ಕರೀತಾರೆ. ಹೌದಾ? ಯಾಕೆ ಕರೀತಾರೆ ಅಂತಂದರೆ ಈ ಪಂಚಭೂತಗಳಿಗೆ ಒಡೆಯ. ಅವನಿಗೆ 5 ಮುಖ. ಈಶ್ವರನಿಗೆ 5 ಮುಖ ಇದೆ. ಯಾವುದು? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖ ಇದೆ. ಆ 5 ಮುಖವನ್ನು 5 ತತ್ವಗಳಿಗೆ ಹೇಳಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ವೇದ ಮಂತ್ರ. ವೇದಗಳನ್ನು ತಿಳಿದುಕೊಂಡು ಬಿಟ್ಟರೆ ನಾನು ಅಸ್ಟ್ರಾಲಜಿ ಹೆಂಗೆ ರಿಲೇಟ್ ಮಾಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅದಕ್ಕೆ ಮಂತ್ರಗಳೇ ಇದೆ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಅಲ್ಲಿ ಸದ್ಯೋಜಾತನನ್ನು ಆ ಮುಖ ಇದೆಯಲ್ಲ, ಈಶ್ವರನ ಮುಖ ಸದ್ಯೋಜಾತ ಏನನ್ನು ಸೂಚಿಸುತ್ತೆ? ಭೂತತ್ವವನ್ನು ಸೂಚಿಸ್ತಕ್ಕಂತಹ ಮುಖ ಅದು. ನೆಕ್ಸ್ಟು ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಃ ಪ್ರಮತನಾಯ ನಮಃ, ಸರ್ವಭೂತಮನಾಯ ನಮೋ, ಮನೋನ್ಮನಾಯ ನಮಃ. ಅದು ಜಲತತ್ವ. ಯಾವುದು? ಆ ವಾಮದೇವ ಮುಖ ಏನಿದೆ ಅದು ಜಲತತ್ವವನ್ನು ಪ್ರತಿನಿಧಿಸ್ತಕ್ಕಂಥದ್ದು. 3ನೇದು ಅಘೋರ. ಅಘೋರೇ ಏಭ್ಯೋತಘೋರೇ ಏಭ್ಯೋ ಘೋರ ಘೋರ ತರೇಭ್ಯ ಸರ್ವೇ ಏಭ್ಯ ಸರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯ. ಅದ್ಯಾವುದು? ಅಗ್ನಿತತ್ವ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅದು 4ನೇದಾಗಿರ್ತಕ್ಕಂಥ ವಾಯುತತ್ವ ತತ್ಪುರುಷ. 5ನೇದು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಇದು ಆಕಾಶತತ್ವ. ಹೀಗೆ ಈಶ್ವರನ 5 ಮುಖಗಳು ಏನಿದೆ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಅದಕ್ಕೆ ನೋಡಿ, ನೀವು ಪಂಚಭೂತಗಳೇನಾದರೂ ಕೆಟ್ಟರೆ ಹೇಳ್ತಾರೆ, ನೀವು ಆಗಲೇ ಕೇಳ್ತಾ ಇದ್ರಿ, ತಮಿಳುನಾಡಿನ ದೇವಸ್ಥಾನಗಳು 5 ಚಿದಂಬರಂ ಎಲ್ಲ ಕ್ಷೇತ್ರಗಳು ಏನೇನಿದೆ, ಅರುಣಾಚಲೇಶ್ವರ ಎಲ್ಲ ಒಂದೊಂದು ತತ್ವಗಳನ್ನು ಪ್ರತಿನಿಧಿಸ್ತಕ್ಕಂತಹ ದೇವಾಲಯಗಳು, ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಯಾರಿಗೆ ಅದು ಹೋಗಲಿಕ್ಕೆ ಆಗೋದಿಲ್ವೋ, ಯಾಕೆಂದರೆ ಅದೆಲ್ಲ ಈಶ್ವರನ ಕ್ಷೇತ್ರಗಳೇ. ಆಗಲ್ವೋ ಅವ್ರೇನು ಮಾಡಬೇಕು? ಭೂತತ್ವ ಕೆಟ್ಟಿದ್ರೆ ಹಳದಿ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಅಥವಾ ಹಳದಿ ಬಟ್ಟೆಯನ್ನು ನಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕಾಗತ್ತೆ. ಅಗ್ನಿತತ್ವ ಕೆಟ್ಟಿದ್ರೆ ಕೆಂಪು ವಸ್ತ್ರಗಳನ್ನು ಅಥವಾ ಕೆಂಪು ಕರ್ಚೀಫ್ನೋ ಅಥವಾ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡೋದು. ಜಲತತ್ವ ಆದರೆ ಬಿಳಿ ಬಟ್ಟೆ, ಇನ್ನು ವಾಯುತತ್ವ ಆದರೆ ಕಪ್ಪು ಬಟ್ಟೆ, ಆಕಾಶತತ್ವ ಆದರೆ ಸ್ವಚ್ಛವಾದ ನಿರ್ಮಲವಾದ ಬಟ್ಟೆ. ಅಂದರೆ ನಾನು ಹೇಳ್ತಾರೆ, ಯಾಕೆ ನಿಮ್ಗೆ ಇದನ್ನು ನಾನು ಹೇಳಿದೆ ಅಂದರೆ, ಆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ ನಿಮ್ಮ ಕೈನಲ್ಲಿ ಅಂತಂದರೆ ಈ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತೆ, ಪಂಚಭೂತಗಳು ಕೆಟ್ಟರೆ ಅಂತ. ಪಂಚಭೂತಗಳನ್ನು ಹೇಗೆ ನಾವು ಜಾತಕದಲ್ಲಿ ನೋಡೋದು ಅಂದರೆ ಭಾಳ ಅದ್ಭುತವಾಗಿ ನಮಗೆ ಕರ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ, ಕೊಟ್ಟಿದ್ದಾರೆ ಋಷಿಮುನಿಗಳು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ನೋಡಿ, ಗ್ರಹಗಳು, ಪಂಚಭೂತಗಳಿಗೆ ಗ್ರಹಗಳನ್ನು ಹೇಗೆ ಅನ್ವಯಿಸಿದ್ದಾರೆ ಅಂತಂದರೆ, ಈಗ ಅಗ್ನಿತತ್ವ ಗ್ರಹಗಳು ಯಾವ್ಯಾವುದು? ಸೂರ್ಯ, ಕುಜ, ಕೇತು, ಇವು ಅಗ್ನಿತತ್ವ ಗ್ರಹಗಳು. ಇನ್ನು ಜಲತತ್ವ ಗ್ರಹಗಳು ಯಾವುದು? ಚಂದ್ರ ಹಾಗೂ ಶುಕ್ರ ಜಲತತ್ವ ಗ್ರಹಗಳಾಗತ್ತೆ. ವಾಯುತತ್ವ ಗ್ರಹ ಶನಿ ಮತ್ತು ರಾಹು ವಾಯುತತ್ವ ಗ್ರಹ ಆಗತ್ತೆ. ಇನ್ನು ಭೂತತ್ವ ಗ್ರಹ ಬುಧ, ಆಕಾಶತತ್ವ ಗ್ರಹ ಬಂದು ಗುರು. ಈ ರೀತಿಯಾಗಿ ಗ್ರಹಗಳಿಗೆ ತತ್ವಗಳನ್ನು ಕೊಟ್ಟಿದ್ದಾರೆ. ಹೀಗೆ ನಾವು ನಕ್ಷತ್ರಗಳಿಗೆ ಕೊಟ್ಟಾಗ
ಏನಾಗುತ್ತೆ, ಅಶ್ವಿನಿ, ಭರಣಿ, ಕೃತ್ತಿಕೆ, ರೋಹಿಣಿ, ಮೃಗಶಿರ ಇದಿಷ್ಟು ಭೂತತ್ವ. ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ ಇದು ಜಲತತ್ವ. ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಇದು ಅಗ್ನಿತತ್ವ. ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಬಂದು ವಾಯುತತ್ವ. ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಬಂದು ಆಕಾಶತತ್ವ. ಈ ರೀತಿಯಾಗಿ ನಕ್ಷತ್ರಗಳಿಗೂ ತತ್ವಗಳನ್ನ ಕೊಟ್ಬಿಟ್ಟಿದ್ದಾರೆ. ನಾವು ಎಷ್ಟು ಚೆನ್ನಾಗಿ ಅನ್ವಯಿಸ್ಕೋಬೋದು ಜಾತಕಕ್ಕೆ ಅಂತ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಇನ್ನು ಬಂದು ರಾಶಿಗಳು ನೋಡಿ, ಫೈರಿ, ಅರ್ಥಿ, ಏರಿ, ವಾಟ್ರಿ ಅಂತಂದರೆ ಅಗ್ನಿತತ್ವ. ಮೇಷ ಅಗ್ನಿತತ್ವ ಆದರೆ ವೃಷಭ ಅರ್ಥಿ ಭೂತತ್ವ. ನೆಕ್ಸ್ಟ್ ಬಂದು ಮಿಥುನ ಬಂದು ವಾಯುತತ್ವ, ಕಟಕ ಬಂದು ಜಲತತ್ವ. ಹೀಗೆ ರಿಪೀಟ್ ಆಗುತ್ತೆ. ಫೈರಿ, ಅರ್ಥಿ, ಏರಿ, ವಾಟ್ರಿ, ಫೈರಿ, ಅರ್ಥಿ, ಏರಿ, ವಾಟ್ರಿ, ಫೈರಿ, ಅರ್ಥಿ, ಏರಿ, ವಾಟ್ರಿ 3 ಟೈಮ್ಸ್ ರಿಪೀಟ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಇದು ಮ್ಯಾಚಿಂಗ್ ದ ಹಾರೋಸ್ಕೋಪ್ ಏನು ಮ್ಯಾಚ್ ಮಾಡ್ತೀವಿ ನೋಡಿ, ಇದು ತುಂಬ ಉಪಯೋಗ ಆಗುತ್ತೆ ನಿಮಗೆ. ಇದಕ್ಕಿಂತ ಆ್ಯಕ್ಯುರಸಿ ಸಿಗುತ್ತೆ. ಯಾಕೆಂದರೆ ನೀವು ಅಂದ್ಕೋಬೋದು ಜಾತಕದಲ್ಲಿ ಏನು ಮಾಡ್ಬಿಡ್ತೀವಿ ನಾವು ನೋಡಿದಾಗ ಗಣಕೂಟ ನೋಡ್ಬಿಡ್ತೀವಿ, ಮತ್ತು ಕುಜದೋಷ ನೋಡ್ತೀವಿ, ಆ ದೋಷ ಈ ದೋಷ ಮತ್ತು ಹೇಳ್ಬಿಡ್ತೀವಿ. ಈ ತತ್ವಗಳು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಜಾತಕ ನೋಡಲಿಕ್ಕೆ ಅಂತಂದರೆ, ನೀವು ಇದನ್ನು ಕಲ್ತ್ಕೊಂಡು ಬಿಟ್ಟರೆ ಯಾವ ಸೈನು ಹುಡುಗಿ ಯಾವ ಸೈನ್ ಹುಡುಗ ಮ್ಯಾಚ್ ಆಗುತ್ತೆ. ಈಗ ನೋಡಿ, ಫೈರಿ, ನಿಮ್ಗೆ ಸುಮ್ಮನೆ ಒಂದು ಹೇಳ್ತೀನಿ, ಫೈರಿ ತತ್ವ ಅಂತಂದರೆ ಅಂದರೆ ಅಗ್ನಿತತ್ವ ಅಂತಂದರೆ ಮೇಷ, ಸಿಂಹ, ಧನುಸ್ಸು ಅಗ್ನಿತತ್ವ ರಾಶಿಗಳು. ಹೇಗೆ ಅಂದರೆ ಅವ್ರದ್ದು ಒಂಥರ ಅಗ್ರೆಸಿವ್ ನೇಚರು, ಅವ್ರಿಗೊಂಥರ ಅವ್ರದ್ದು ಹೇಗೆ ಅಂದರೆ ಪ್ರಾಕ್ಟಿಕಲ್, ಅವ್ರಿಗೆ ಇಮೋಷನಲ್ ಅಲ್ಲ. ಅದೇ ವೃಷಭ, ಕನ್ಯಾ, ಮಕರ ಆದರೆ ನಿಮಗೆ ಭೂತತ್ವ, ಪೇಷನ್ಸ್ ಇರುತ್ತೆ ಅವ್ರಿಗೆ ಜೀವನದಲ್ಲಿ. ಇವರೇನೋ ಅಂದಾರೆ ನಾನು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಒಂದು ಸಹನೆ, ಭೂಮಿ ತತ್ವ ಅಲ್ವಾ, ಸಹನೆ, ಭೂತ ಈ ಥರ ಸಹನೆ ಇರುತ್ತೆ. ಹಾಗೆ ಮಿಥುನ, ತುಲ, ಕುಂಭ ಬಂದು ವಾಯುತತ್ವ. ವಾಯುತತ್ವ ಅಂದರೆ ಇಮ್ಯಾಜಿನೇಷನ್. ಅವ್ರು ನೋಡಿ ಬೇಕಾರೆ ತುಂಬ ಯೋಚನೆ ಇಮ್ಯಾಜಿನ್ ಮಾಡ್ಕೋತಾ ಇರ್ತಾರೆ, ಹಿಂಗಾಗಿ ಫ್ಯಾಂಟಸಿಲಿ ತೇಲ್ತಾ ಇರ್ತಾರೆ, ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಜಲತತ್ವವಾಗಿರ್ತಕ್ಕಂತಹ ಕಟಕ, ವೃಶ್ಚಿಕ, ಮೀನ ಅವ್ರದ್ದು ಇಮೋಷನಲ್. ಇಷ್ಟು ನಾವು ಒಂದೊಂದೇ ಹೇಳ್ತೀನಿ, ತುಂಬ ಹೇಳಿದ್ರೆ ಇವತ್ತು ಸಿದ್ಧಾಂತವನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಹುಡುಗ ಹುಡುಗಿ ಹಾರೋಸ್ಕೋಪಲ್ಲಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ, ನೀವು ಅಗ್ನಿ ತತ್ವದ ಹುಡುಗಿನ ತೊಗೊಂಡೋಗಿ ಜಲತತ್ವದ ಹುಡುಗಂಗೋ ಆ ಥರ ಏನಾರು ಕೊಟ್ಕೊಂಡ್ಬಿಟ್ರೆ ಅವ್ನು ಇಮೋಷನಲ್ಲು, ಇವಳು ಪ್ರಾಕ್ಟಿಕಲ್ಲು, ಮ್ಯಾಚೇ ಆಗಲ್ಲ. ನಾವು ಅದಕ್ಕೋಸ್ಕರ ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಅಗ್ನಿತತ್ವದವ್ರು ತುಂಬ ಜೋರಿರ್ತಾರೆ. ಈಗ ಸಿಂಹ, ಈಗ ಅಗ್ನಿತತ್ವ ರಾಶಿ, ಅಗ್ನಿತತ್ವ ಲಗ್ನ, ಅಗ್ನಿತತ್ವದ ಗ್ರಹಗಳು ಅಲ್ಲ ಅಗ್ನಿತತ್ವ ರಾಶಿಯಲ್ಲೇ ಇದ್ಬಿಟ್ರೆ ಅಂಥ ಹುಡುಗಿರು ಮದುವೆ ಮಾಡ್ಕೊಳ್ದೇ ಇದ್ರೇ ಬೆಸ್ಟ್. ಯಾಕೆಂದರೆ ಅವ್ರು ಯಾವ ಹುಡುಗನೂ ಒಪ್ಕೊಳ್ಳಲ್ಲ, ಅವ್ರು ಯಾರ ಜೊತೆನೂ ಬಾಳ್ವೆ ಮಾಡೋದಿಲ್ಲ. ಯಾಕೆಂದರೆ ನಂದೇ ಅವ್ರದ್ದು ಸಿಂಹ ಅಂದ್ರೇನು, ಅವ್ರು ಒಂದು ನಾಯಕ, ನಾನೇ ಗ್ರೇಟು ಅನ್ನೋ ಒಂದು ಆ ಅಗ್ನಿತತ್ವದ ಒಂದು ಇದು ಏನಾಗುತ್ತೆ, ಅವ್ರಿಗೆ ಹೊಂದ್ಕೊಳ್ಳೋ ಭಾವನೆ ಇರೋದಿಲ್ಲ. ಆ ಮದುವೆ ಮುರಿದು ಹೋಗ್ಬಿಡುತ್ತೆ. ತತ್ವ ತುಂಬ ಇಂಪಾರ್ಟೆಂಟು. ಪೇಷನ್ಸ್ ಇರೋ ರಾಶಿಗಳನ್ನು ಮದುವೆ ಮಾಡಿಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ವೃಷಭ ರಾಶಿಯವರು ಕನ್ಯಾ ರಾಶಿ ಮದುವೆ ಮಾಡ್ಕೊಂಬಿಟ್ರೆ ನೋಡಿ, ಅವ್ರಿಗೆ ಯಾವ ಫೇಲ್ಯೂರ್ ಆಗೋಕ್ಕೆ ಸಾಧ್ಯ ಇಲ್ಲ. ಎರಡು ಪೇಷನ್ಸ್, ಇವನಂದರೆ ಇವ್ರು ತಲೆ ಕೆಡಿಸ್ಕೊಳ್ಳೋ, ಇಬ್ಬರು ಹೊಂದ್ಕೊಂಡಿರ್ತಾರೆ. ಹಾಗೆ ಕನ್ಯಾ ಮತ್ತು ಮಕರ ಹೊಂದ್ಕೋತಾರೆ. ಅಥವಾ ಒಬ್ಬ ಎಮೋಷನಲ್ ಆದರೆ ಇನ್ನೊಬ್ಬ ಪೇಷನ್ಸ್ ಇದ್ರೂ ಅದು ಪರವಾಗಿಲ್ಲ. ಆಪೋಸಿಟ್ ಕ್ಯಾರೆಕ್ಟರ್, ನೀರಿಗೆ ಮತ್ತು ಬೆಂಕಿಗೆ ಆಗಲ್ಲ ಅಂಥವ್ನು ಕಟ್ಕೊಂಡ್ಬಿಟ್ರೆ ಇವನು ಬೈತಾನೆ ಇರ್ತಾನೆ, ಅವಳು ಅಳ್ತಾನೆ ಇರ್ತಾಳೆ ಅಂತ. ಅದಕ್ಕೋಸ್ಕರ ಜಾತಕ ನಾವು ಮದುವೆಗೆ ಏನು ನಾವು ನೋಡ್ತೀವಿ, ಬರೀ ಗಣಕೂಟಗಳನ್ನ ಕೂಡ್ಕೊಂಡು ಬಿಟ್ಟು ಅದರಲ್ಲಿ ಮದುವೆ ಮಾಡಿಬಿಟ್ಟು ಸುಮ್ಮನೆ ಅದೆಲ್ಲ ಅಲ್ಲ. ಈ ಜ್ಯೋತಿಷದಲ್ಲಿ ಯಾಕೆ ನಾನು ಇದು ಬೇಸ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಫಸ್ಟು ನಾವು ತತ್ವಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಪಂಚಭೂತಗಳು ತುಂಬ ಮುಖ್ಯವಾದ ಪಾತ್ರವನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ವಹಿಸುತ್ತೆ. ಅದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅಷ್ಟರ ಜಾತಕ ಹೇಳೋದಕ್ಕೆ, ಒಂದು ಮಗು ಗಂಡೋ ಹೆಣ್ಣೋ ಅನ್ನೋದನ್ನು ಕೂಡ ಪಂಚಭೂತಗಳ ಆಧಾರದಿಂದ ನಾವು ಮೊದಲೇ ಹೇಳ್ಬಿಡ್ಬೋದು ಇಂಥ ಮಕ್ಕಳಾಗುತ್ತೆ ಅಂತ. ಅಷ್ಟು ಅದಕ್ಕೆ ಮ್ಯಾಥಮೆಟಿಕ್ಸ್ ಇದೆ, ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಮ್ಯಾಥಮೆಟಿಕ್ಸ್ ಅದು ಮಾಡಬೇಕು ತುಂಬ ಚೆನ್ನಾಗಿ. ನಮಗೆ ಅದು ನಿಮಗೆ ಈ ಜಾತಕದಲ್ಲಿ ನೋಡಬೇಕಾದ್ರೆ ಅಷ್ಟು ಇದೆಲ್ಲ ನೋಡಬೇಕಾಗತ್ತೆ. ಬಟ್ ಇದು ಪಂಚಭೂತಗಳಲ್ಲಿ ಇದು ಗಂಡೇ ಮಗು, ಇದು ಹೆಣ್ಣೇ ಮಗು ಅನ್ನೋದನ್ನು ನಾವು ಆ್ಯಕ್ಯುರೇಟಾಗಿ ಹೇಳ್ಬೋದು. ಹೀಗೆ ಆಮೇಲೆ ಜಾತಕದಲ್ಲಿ 2ನೇ ಮನೆ ಅಥವಾ 3ನೇ ಮನೆಯಲ್ಲಿ ವಾಯುತತ್ವ ರಾಶಿ ಇದ್ದರೆ, ಆ ವಾಯುತತ್ವ ಗ್ರಹ ಅಲ್ಲೇ ಇದ್ದರೆ ಆವಾಗ ಸಂಗೀತಗಾರರಾಗ್ತಾರೆ ಅಂತ ಹೇಳ್ಬಿಡ್ಬೋದು. ಅವ್ರಿಗೆ ಆ ಶಕ್ತಿ ಇರ್ತದೆ. MS ಸುಬ್ಬುಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರ ಜಾತಕ ಎಲ್ಲ ನೋಡಿದಾಗ ನಮಗೆ ಸಿಕ್ಬಿಡುತ್ತೆ ಅದೆಲ್ಲ. ಅಷ್ಟು ಚೆನ್ನಾಗಿ ನಮಗೆ ಪಂಚಭೂತಗಳಿಂದ ಜಾತಕವನ್ನು ಅನಲೈಸ್ ಮಾಡ್ತಕ್ಕಂಥದ್ದು, ಆ್ಯಕ್ಯುರೇಟಾಗಿ ಮಾಡ್ತಕ್ಕಂಥದ್ದು ಪಂಚಭೂತಗಳು. ಇನ್ನು ಒಬ್ಬ ಮನುಷ್ಯ ಜೀವವನ್ನು ಧರಿಸಿದ ಮೇಲೆ, ಪಂಚಭೂತಗಳಿಂದ ಜೀವವನ್ನು ಧರಿಸಿದ ಮೇಲೆ ಅವನಿಗೊಂದು ಗುಣಸ್ವಭಾವಗಳು ಅಂತ ಇರಬೇಕಲ್ವಾ. ಅದಕ್ಕೆ 3 ಮುಖ್ಯ ಗುಣಗಳನ್ನು ಹೇಳಿದ್ದಾರೆ. ಯಾವುದು? ಸತ್ವಗುಣ, ತ್ರಿಗುಣಗಳು ಅಂತ ಕರೀತಾರೆ. ಅದರಲ್ಲಿ ಸತ್ವ ಅಂದರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ 3 ಗುಣಗಳನ್ನು ಹೇಳ್ತಾರೆ. ಅಷ್ಟೇ ಮನುಷ್ಯನಿಗಿರೋಕ್ಕೆ ಸಾಧ್ಯ. ಇಲ್ಲ ಒಂದು ಸತ್ವ ತುಂಬ ಒಳ್ಳೆಯವನು ಅಥವಾ ತುಂಬ ರಾಜಸಿಕ ಗುಣ ಅಂತಂದರೆ ಒಂಥರ ಅವನಿಗೆ ಏನು
ಕೆಲಸ ಎಲ್ಲ ಮಾಡಲಿಕ್ಕೆ ಉತ್ಸಾಹ ಆ ಥರ ಇರ್ತಕ್ಕಂಥದ್ದು. ಇನ್ನೊಂದು ತಾಮಸಿಕ ಗುಣ, ಸೋಂಬೇರಿತನ ಅಥವಾ ಅವನು ಕೆಟ್ಟ ಬುದ್ಧಿಗಳು ಆ ಥರದ್ದೆಲ್ಲ. ಮನುಷ್ಯನ ಬುದ್ಧಿಗಳು ಅಥವಾ ಜಾಸ್ತಿ ಸಾತ್ವಿಕ ಸ್ವಲ್ಪ ರಾಜಸಿಕ, ಅಥವಾ ಜಾಸ್ತಿ ರಾಜಸಿಕ ಸ್ವಲ್ಪ ತಾಮಸಿಕ, ಅಥವಾ ಪೂರ್ತಿ ತಾಮಸಿಕ, ಈ ರೀತಿಯಾಗಿ ಕಾಂಬಿನೇಷನಲ್ಲಿ ವರ್ಕ್ ಆಗುತ್ತೆ. ಆ ಥರ ಮನುಷ್ಯನ ಸ್ವಭಾವಗಳು ಇರುತ್ತೆ. ಅದನ್ನು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಗ್ರಹಗಳಿಗೆ ಕೊಟ್ಟಿದ್ದಾರೆ. ಗ್ರಹಗಳಲ್ಲಿ ರಾಜಸಿಕ ಗ್ರಹಗಳು ಯಾವುದು? ಸೂರ್ಯ, ಚಂದ್ರ, ಶುಕ್ರ ರಾಜಸಿಕ ಗ್ರಹಗಳು. ಇನ್ನು ಬುಧ ಮತ್ತು ಗುರು ಸಾತ್ವಿಕ ಗ್ರಹಗಳು. ಇನ್ನು ಉಳಿದ ಕುಜ, ರಾಹು, ಕೇತು, ಶನಿ ಇವರೆಲ್ಲ ತಾಮಸಿಕ ಗ್ರಹಗಳು ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗೆ ರಾಶಿಗಳಿಗೂ ಅಲಾಟ್ ಮಾಡಿದ್ದಾರೆ. ಸಾತ್ವಿಕ ರಾಶಿಗಳು ಯಾವುದು ಅಂದರೆ ಧನುಸ್ಸು, ಆಮೇಲೆ ಮೀನ, ಮಿಥುನ ಹಾಗೂ ಕನ್ಯಾ ಸಾತ್ವಿಕ ರಾಶಿಗಳು ಅಂತ ಹೇಳ್ತಾರೆ. ಇನ್ನು ರಾಜಸಿಕ ರಾಶಿಗಳು ಯಾವುದಪ್ಪ ಅಂದರೆ ವೃಷಭ, ತುಲ, ಕಟಕ, ಸಿಂಹ ಇವೆಲ್ಲ ಇವು 4 ಬಂದು ರಾಜಸಿಕ ರಾಶಿಗಳು ಅಂತ ಹೇಳ್ತಾರೆ. ಇನ್ನು ಉಳಿದಂತಹ ಮೇಷ, ವೃಶ್ಚಿಕ, ಮಕರ, ಕುಂಭ ಇದು ತಾಮಸಿಕ ರಾಶಿಗಳು. ಈಗ ನಾವೇನು ನೋಡಬೇಕು? ತಾಮಸಿಕ ಗ್ರಹಗಳು ತಾಮಸಿಕ ರಾಶಿಯಲ್ಲಿದ್ದಾವ ಅಥವಾ ಸಾತ್ವಿಕ ರಾಶಿಯಲ್ಲಿದ್ದಾವ, ಅಥವಾ ಸಾತ್ವಿಕ ಗ್ರಹಗಳು ಎಲ್ಲೆಲ್ಲಿದೆ ಆ ಗ್ರಹಗಳು ಯಾವ ರಾಶಿಯಲ್ಲಿದ್ದಾರೆ ಅವರ ಒಂದು ಗುಣಗಳನ್ನ ನಾವು ಲೆಕ್ಕ ಹಾಕೋಬೇಕು. ಇಷ್ಟಿಷ್ಟಿದೆ, ಯಾವುದು ಜಾಸ್ತಿ ಇದೆ ವ್ಯಕ್ತಿಯ ಒಂದು ಗುಣ, ಜಾಸ್ತಿ ತಾಮಸಿಕನಾಗಿದ್ದಾನ ಅಥವಾ ಜಾಸ್ತಿ ರಾಜಸಿಕನಾಗಿದ್ದಾನ. ಈಗ ಕೇಳಲ್ವಾ ಹುಡುಗ ಹೇಗಿದ್ದಾನೆ ಅಂತ ಕೇಳ್ತಾರಲ್ಲ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಪ್ಪ ಇವನ ಗುಣ ಹೀಗಿದೆ, ಬೇಕಿರ್ ಮಾಡ್ಕೊಳ್ಳಿ ಸಾಕಿರ್ ಮೊದಲೇ ಹೇಳ್ಬಿಡ್ಬೋದು. ಈ ಥರ ನಾವು ಗುಣಗಳನ್ನು ನೋಡಿ ವ್ಯಕ್ತಿಯ ಒಂದು ಅಂದರೆ ಗುಣಗಳನ್ನು ಈ ಜಾತಕದಲ್ಲಿ ತ್ರಿಗುಣಾಧಾರಿತವಾಗಿ ಇದನ್ನು ನೋಡಿ ನಾವು ಅವ್ರದ್ದು ಕ್ಯಾರೆಕ್ಟರ್ ಹೇಗೆ ಅಂತ ಹೇಳ್ಬೋದು. ಅದನ್ನು ನೀವು ಬರೀ ಒಂದು ಕುಂಡಲಿಯನ್ನು ನೋಡಿದಾಗ ನಿಮ್ಗೆ ಇಷ್ಟು ಆ್ಯಕ್ಯುರೇಸಿ ಸಿಗೋದಿಲ್ಲ, ಸಿಗುತ್ತೆ ಇಷ್ಟು ಸಿಗೋದಿಲ್ಲ. ಈ ಥರ ಗುಣಾಧಾರಿತದಿಂದ ನಾವು ನೋಡ್ಕೋಬೋದು. ನಮಗೆ ಗುಣದೋಷಗಳು, ನಮಗೆ ರೋಗಗಳು ಬರ್ತಕ್ಕಂಥದ್ದು ಏನೇನೋ ರೋಗಗಳು ಬರುತ್ತೆ. ಯಾವುದಕ್ಕೆ ಬರುತ್ತೆ? ಮೇಯ್ನ್ ಮುಖ್ಯವಾಗಿ ವಾತ, ಪಿತ್ತ, ಕಫ, ಅದು ನಮಗೆ ಇರ್ತಕ್ಕಂಥ, ಅದಕ್ಕೆ ತ್ರಿದೋಷಗಳು ಅಂತ ಕರೀತಾರೆ. 4ನೇದಾಗಿ ತ್ರಿದೋಷಗಳು. ಈ ತ್ರಿದೋಷಗಳು ಏನು? ಈ ವಾತ, ಪಿತ್ತ, ಕಫ ನಿಮಗೆ ಏನೇ ಬಂದ್ರೂ ಇಲ್ಲ ವಾತ ಜಾಸ್ತಿಯಾಗಿರುತ್ತೆ, ಇಲ್ಲ ಪಿತ್ತ ಅಥವಾ ವಾತ ಪಿತ್ತ ಸೇರಿಕೊಂಡು, ಅಥವಾ ಕಫ ಅಥವಾ ವಾತ ಪಿತ್ತ ಕಫ 3 ಇರುತ್ತೆ. ಇಷ್ಟು ಬೇಸಿಸ್ ಮೇಲೆ ನಿಮಗೆ ಅನಾರೋಗ್ಯ ಬರ್ತಕ್ಕಂಥದ್ದು, ಆರೋಗ್ಯ ಕೆಡ್ತಕ್ಕಂಥದ್ದು ಹೊರತು ಇನ್ನೇನು ಬೇರೆ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಮಾಡಿದ್ದಾರೆ? ಗ್ರಹಗಳಿಗೂ ಕೂಡ ವಾತ ಪಿತ್ತ ಕಫ ಹೇಗೆ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಈ ರವಿ ಮತ್ತು ಕುಜ ಈ 2 ಅವ್ರಿಗೆ ಪಿತ್ತ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಚಂದ್ರಂಗೆ ಮತ್ತು ಶುಕ್ರಂಗೆ ಇಬ್ಬರಿಗೆ ಕಫ ಮತ್ತು ವಾತ ಕೊಟ್ಟಿದ್ದಾರೆ. ಗುರು ಅವನು ಕಫ ಗುರು, ಇವನು ಬುಧ ವಾತ ಪಿತ್ತ ಕಫ 3 ಇರ್ತಕ್ಕಂಥ ಗ್ರಹ. ಶನಿ ವಾತ, ಹೀಗೆ ಗ್ರಹಗಳಿಗೆ ಅಲಾಟ್ ಮಾಡಿಬಿಟ್ಟಿದ್ದಾರೆ. ಅದೇ ಥರ ರಾಶಿಗಳಿಗೂ ಅಲಾಟ್ ಮಾಡಿದ್ದಾರೆ. ಹೇಗೆ? ಈಗ ಮೀನದಿಂದ ತೊಗೊಂಡ್ರೆ ಮೀನ ಬಂದು ಕಫ, ಮೇಷ ಬಂದು ಪಿತ್ತ, ವೃಷಭ ಬಂದು ವಾತ, ಮಿಥುನ ಬಂದು ವಾತ ಪಿತ್ತ ಕಫ. ಹೀಗೆ ಕಫ ಪಿತ್ತ ವಾತ ವಾತ ಪಿತ್ತ ಕಫ ಇದೇ ಥರ 3 ರಾಶಿಗೆ ತೊಗೊಂಡು 4 ರಾಶಿಗೆ ತೊಗೊಂಡು 12 ಮನೆನ ಹಂಚಿದ್ದಾರೆ. ಯಾವ ಗ್ರಹ ವಾತಗ್ರಹವೋ ಅಥವಾ ಪಿತ್ತಗ್ರಹವೋ ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ ಅದ್ರ ಕಾಂಬಿನೇಷನ್ ನೋಡ್ತಾರೆ. ಈಗ ಒಂದು ವಾತಗ್ರಹ ವಾತ ರಾಶಿಯಲ್ಲಿದ್ದರೆ ಅವನಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಅಂದರೆ ಏನು ತಿಂದರೂ ವಾಯು, ಇಲ್ಲಿ ನೋವು ಅಲ್ಲಿ ನೋವು ಶೂಲೆ. ಅದೇ ಪಿತ್ತಗ್ರಹ ಪಿತ್ತರಾಶಿಯಲ್ಲೇ ಇದ್ಬಿಟ್ರೆ ತುಂಬ ಅಸಿಡಿಟಿ ಜಾಸ್ತಿ ಆಗುತ್ತೆ ಅವ್ರಿಗೆ. ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಇವಾಗ ನಿಮ್ಮ ಡಾಕ್ಟ್ರಿಗೆ ಇವೆಲ್ಲ ಡಾಕ್ಟ್ರು ನಿಮ್ಗೆ ಹೇಳಿದ್ದೆಲ್ಲ ಕೇಳಿಕೊಂಡು ಪಾಸಿಬಿಲಿಟೀಸಿಂದ ಬರಿತಾ ಇರ್ತಾರೆ. ನೀವೇ ತಿಳ್ಕೊಳ್ಬೋದು ನನ್ನ ಶರೀರ ಎಂಥದ್ದು. ಈ ಗ್ರಹಗಳ ಆಧಾರದ ಮೇಲೆ ನಾವು ಈ ವಾತ ಪಿತ್ತ ಕಫಗಳನ್ನು ನೋಡಿಕೊಂಡು ನನ್ನ ಶರೀರ ಇಂಥದ್ದಪ್ಪ, ಇಂಥ ಮೆಡಿಸನ್ನು. ಯಾಕೆಂದರೆ ಅಸಿಡಿಟಿಗೆ ಕೊಡೋದು ಬೇರೆ, ವಾಯುಗೆ ಕೊಡೋದು ಬೇರೆ, ಅದನ್ನು ನೋಡ್ಕೊಳ್ಬೇಕು. ಈ ಆಯುರ್ವೇದದಲ್ಲಿ ತುಂಬ ಉಪಯೋಗ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಇದೆಲ್ಲ ಬಂದ ಮೇಲೆ ಅದಕ್ಕೊಂದು ಮೆಡಿಸನ್ ಅಂತ ಇರುತ್ತಲ್ವ, ಅದನ್ನು ತ್ರಿಧಾತು ಅಂತ, ಕಡೆಯದಾಗಿ ತ್ರಿಧಾತು ಅಂತ ಹೇಳ್ತಕ್ಕಂಥದ್ದು. ಅಂದರೆ ತ್ರಿಧಾತುನ 3 ಟೈಪ್ ಮೆಡಿಸನ್. ಒಂದು ಖನಿಜ ಧಾತು, ಇನ್ನೊಂದು ರೂಟ್ ಅಂದರೆ ಮೂಲಧಾತು, ಇನ್ನೊಂದು ಜೀವಧಾತು ಅಂತ. ಅಂದರೆ ಈಗ ಖನಿಜ ಧಾತು ಅಂತಂದರೆ ಈಗ ನಾವು ಮೆಡಿಸಿನ್ ತೊಗೋತೀವಲ್ಲ, ಅಲೋಪತಿ ಮೆಡಿಸಿನ್ ಅದು. ಇನ್ನು ರೂಟ್ಸು ನಾರು ಬೇರು ಆ ಥರದ್ದು, ಹೋಮಿಯೋಪತಿ ಆ ಥರದ್ದು. ಹೀಗೆ 3 ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಪಶುಗಳಿಂದ ತಗೊಂಬರೋದು, ಹಾಲು, ಜೇನುತುಪ್ಪ ಇವೆಲ್ಲ ನಮಗೆ ಜೀವಕ್ಕೆ ಬರುತ್ತೆ, ಜೀವ ಮೆಡಿಸನಿಗೆ ಬರುತ್ತೆ. ಹೀಗೆ ಆ ತ್ರಿದೋಷಗಳಿಗೂ ಪ್ಲಾನೆಟ್ಸ್ಗೂ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ಅಂತಂದರೆ ಈಗ ಸೂರ್ಯ ಮತ್ತು ಕುಜ ಅವ್ರಿಗೆ ಮೆಡಿಸಿನ್ ಆ ಒಂದು ಏನು ಗ್ರಹಗಳಿಗೆ ಅಂದರೆ ಮೆಡಿಸನ್ನೇ ಕೊಡಬೇಕು, ಅಲೋಪತಿ ಕೊಡಬೇಕಾಗತ್ತೆ. ಚಂದ್ರ ಮತ್ತು ಶನಿಗಾದರೆ ಈ ನಾರು ಬೇರು ಆ ಥರದ್ದು ರೂಟ್ ಅಂದರೆ ಏನು ಹೇಳ್ತಾರೆ ಮೂಲ ಚಿಕಿತ್ಸೆ ಕೊಡಬೇಕಾಗತ್ತೆ. ಇನ್ನು ಚಂದ್ರ ಶನಿ ಆಯಿತು. ಇನ್ನು ಉಳಿದ ಗ್ರಹಗಳಿಗೆ ಇದು ಯಾವುದು ಜೀವ
ಗುರು ಮತ್ತು ಶುಕ್ರನಿಗೆ ಜೀವ. ಹೀಗೆ ಗ್ರಹಗಳಿಗೆ ಅಲಾಟ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ, ಯಾವುದು ರಾಶಿಗಳಲ್ಲೂ ಹಾಗೇ ಏನು ಮಾಡಿದ್ದಾರೆ, ಮೇಷರಾಶಿ ಖನಿಜಗಳು ಅಂದರೆ ಧಾತು, ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲೋಪತಿ ಮೆಡಿಸಿನ್ ಕೊಟ್ರೇ ಅವ್ರಿಗೆ ಸರಿ, ಅವ್ರಿಗೆ ನಾರು ಬೇರಿನ ಔಷಧಿ ಕೊಟ್ಟರೆ ಆಗಲ್ಲ. ನಾವು ತಿಳ್ಕೊಳ್ಬೇಕು. ಇದಿರುತ್ತೆ ನೋಡಿ, ಆ ಗ್ರಹಗಳು ಎಲ್ಲಿ ಕೂತಿದ್ದಾರೆ ನೋಡಬೇಕು, ಆ ಕಾಂಬಿನೇಷನ್ ಮೇಲೆ ಆ ವ್ಯಕ್ತಿಗೆ ಯಾವ ಥರ ಮೆಡಿಸಿನ್ ಕೊಟ್ಟರೆ. ಈಗ ನೋಡಿ, ನಮಗೆ ಕೆಲವ್ರಿಗೆ ಅಲೋಪತಿ ಓಕೆ, ಕೆಲವ್ರಿಗೆ ಅಲೋಪತಿ ಅದು ಏನೇನೋ ಸೈಡ್ ಎಫೆಕ್ಟ್ಸ್ ಅಂತ ತೊಗೊಳೋದಿಲ್ಲ. ಆಯುರ್ವೇದ ಕೆಲವರಿಗೆ ತುಂಬ ಚೆನ್ನಾಗಿ ಒಗ್ಗತ್ತೆ, ಅದು ಕೆಲವು ರಾಶಿಗಳಿಗೆ ಆಯುರ್ವೇದ ಒಗ್ಗಲ್ಲ. ಯಾಕೆಂದರೆ ಅವ್ರಿಗೆ ಆ ಹೀಟು ತಡ್ಕೊಳಕ್ಕಾಗಲ್ಲ. ಮೇಷರಾಶಿ ಅಗ್ನಿತತ್ವ ಅಲ್ವಾ, ಆಯುರ್ವೇದದ ಹೀಟ್ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮೇಷ ಸಿಂಹ ಧನುಸ್ಗೆ ಆಗೋದಿಲ್ಲ. ಹೀಗೆ ಕಾಂಬಿನೇಷನ್ನೆಲ್ಲ ನಾವು ನೋಡಿಕೊಂಡು ಯಾವ ಥರ ಟ್ರೀಟ್ಮೆಂಟ್ ಕೊಡಬಹುದು. ನಮಗೆ ಮನುಷ್ಯ ಕರ್ಮ ಸಿದ್ಧಾಂತದಿಂದ ಬರ್ತಾನೆ, ಪಂಚಭೂತಗಳನ್ನು ಧರಿಸ್ತಾನೆ, ತ್ರಿಗುಣ ಅಂದರೆ ಗುಣಗಳನ್ನು ಹೊಂದಿದ ಗುಣ ಸ್ವಭಾವಗಳನ್ನು ಹೊಂದುತ್ತಾನೆ. ಆನಂತರ ಸಾಧನೆ ಮಾಡಿ ಅವನಿಗೆ ಮತ್ತು ರೋಗಗಳೆಲ್ಲ ಬರುತ್ತೆ, ರೋಗಗಳಿಗೆ ಔಷಧ ತಗೊಳ್ತಾನೆ, ನಂತರ ಮತ್ತೆ ವಾಪಸ್ಸು ಕರ್ಮ ಸಿದ್ಧಾಂತದ ಅನುಸಾರವಾಗಿ ವಾಪಸ್ ಹೋಗ್ತಾನೆ. ಈ ರೀತಿ ಸೈಕಲ್ನ ನಾವು ಅಸ್ಟ್ರಾಲಜಿಯ ಬೇಸಿಕ್ ಇದು. ಇದನ್ನು ಏನಾಗಿದೆ ಇವತ್ತು ಎಲ್ಲ ಬಿಟ್ಟು ಹೋಗ್ತಾ, ಯಾರೂ ಈ ಕರ್ಮ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇಲ್ಲ. ಜಸ್ಟ್ ಸುಮ್ಮನೆ ನಾವು ಕುಂಡಲಿ ನೋಡಿ ಹೇಳಿ ಕಳಿಸ್ತಕ್ಕಂಥದ್ದು ಮಾಡ್ತೀವಿ, ಬೇಸಿಕ್ ಬುಡಾನೇ ನೋಡ್ತಾ ಇಲ್ವಲ್ಲ, ಹಾಗಾಗಿ ಫೇಲ್ಯೂರ್ ಆಗ್ತಾಯಿದೆ. ಈ ಕರ್ಮ ಸಿದ್ಧಾಂತಕ್ಕೆ ನಮ್ಗೆ ಶಾಸ್ತ್ರಗಳು, ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ನಾವು ಎಂಥದ್ದು ಮಾಡಿರ್ತೀವಿ ಅಂತ. ಸುಮ್ಮನೆ ಒಂದು 4-5 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏನು ಹೇಳ್ತಾರೆ ಗೊತ್ತಾ, ಹಿಂದಿನ ಜನ್ಮದಲ್ಲಿ ನೀವು ಎಲ್ರಿಗೂ ಅನ್ನೋದು ಬಾಯಿಗೆ ಬಂದಂಗೆ ಬೈತಾ ಇರ್ತೀರ, ಕೆಟ್ಟದಾಗಿ ಹೇಳ್ತಾ ಅಂತಿರ್ತೀರ, ಅಥವಾ ಸೋಷಿಯಲ್ ಈ ಸಮಾಜದಲ್ಲಿ ಎಲ್ಲರೂ ಮುಂದೆ ಅನ್ನೋದು ಎಲ್ಲ ಮಾಡ್ತಾ ಇದ್ದರೆ ಏನಾಗಿ ಹುಟ್ತೀರಾ? ಮೆಂಟಲಿ ರಿಟಾರ್ಡೆಡ್ ಪರ್ಸನ್ನಾಗಿ ಹುಟ್ಟುತ್ತಾರೆ. ಇವತ್ತು ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಹುಡ್ತಾವಲ್ಲ, ಅವು ಹಿಂದಿನ ಜನ್ಮದಲ್ಲಿ ಎಲ್ರಿಗೂ ವಿನಾಕಾರಣ ಅಂತ ಇರ್ತಾರೆ. ಅದು ನಾನು ಹೇಳಿರೋದಲ್ಲ, ಅದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು, ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ನಾನು ಸುಮ್ಮನೆ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ. ತುಂಬ ಮದ್ಯಪಾನ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಈ ಜನ್ಮದಲ್ಲಿ ತುಂಬ ಮದ್ಯಪಾನ ಮಾಡ್ತಾ ಇರ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಪ್ರೀಮೆಚ್ಯೂರ್ ಬೇಬಿಯಾಗಿ ಹುಟ್ಟುತ್ತಾರೆ. ಯಾತಕ್ಕೆ ಪ್ರೀಮೆಚ್ಯೂರ್ ಆಗೋದು? 7 ತಿಂಗಳಿಗೆ ಹುಟ್ಟೋದು, 8ನೇ ತಿಂಗಳಿಗೆ ಹುಟ್ಟುತ್ತಾರೆ. ಯಾತಕ್ಕೆ? ನಿಮಗೆ ಗೊತ್ತಿರಲ್ಲ, ಅಯ್ಯೋ ಏನೋ ಇಲ್ಲ, ಅವ್ರು ಹಿಂದಿನ ಜನ್ಮದಲ್ಲಿ ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ. ಯಾರು ಹಿಂದಿನ ಜನ್ಮದಲ್ಲಿ ವೇಶ್ಯಾವಾಟಿಕೆ ಅಂದರೆ ಸಂಘಗಳನ್ನು ಮಾಡ್ತಾ ಇರ್ತಾರೆ, ಕೆಟ್ಟದಷ್ಟಲಿ ಕೊಳಕ ಜಾಗದಲ್ಲಿ ಇರ್ತಾರೋ ಅಂಥವರು ಈ ಜನ್ಮದಲ್ಲಿ ಕುಷ್ಠರೋಗದಿಂದ ನರಳುತ್ತಾರೆ. ಹಿಂದಿನ ಜನ್ಮದಲ್ಲಿ ಯಾರು ಅನ್ನಕ್ಕೆ ಸೋಡಾ ಬೆರೆಸಿ ಮಾರ್ತಾರೆ, ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮಾಡ್ತಾರಲ್ಲ, ಹಾಲಿಗೆ ನೀರು ಬೆರೆಸಿ ಮಾರಾಟ ಮಾಡ್ತಿರ್ತಾರಲ್ಲ, ಅವರು ಅಸಿಡಿಟಿ ಸಮಸ್ಯೆಯಿಂದ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವಿ ನಮಗೇನು ಗೊತ್ತಾಗುತ್ತೆ ಅಂದರೆ ಅನುಭವಿಸ್ತಿರ್ತೀವಲ್ಲ ಇವಾಗ, ಅದೇ ಹಿಂದಿನ ಜನ್ಮದ ರಿಸಲ್ಟ್ ಕರ್ಮವನ್ನು ನಾವು ಹೊತ್ಕೊಂಬರೋದು. ಅರ್ಥ ಆಯ್ತಾ? ಆಮೇಲೆ ಗಾಸಿಪ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಗಾಸಿಪ್ ಮಾಡ್ತಾರಲ್ಲ, ಆ ಗಾಸಿಪ್ ಮಾಡೋದ್ರಿಂದ ಏನಾಗುತ್ತೆ, ಕಿವಿ ಸೋರುವಿಕೆ, ಕಿವಿ ನೋವು ಉಂಟಾಗ್ತಕ್ಕಂಥದ್ದು. ಎಷ್ಟು ತೋರಿಸಿದ್ರು ಕಿವಿ ಸಮಸ್ಯೆ ಸಾಲ್ವ್ ಆಗಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಗಾಸಿಪ್ಪು. ಮುಖ್ಯವಾಗಿ ಯಾರು ತಂದೆಯನ್ನು ತಿರಸ್ಕರಿಸ್ತಾರೋ ಅಂದರೆ ಅವ್ರಿಗೆ ಮರ್ಯಾದೆ ಕೊಡಲ್ವೋ ಅಂಥವ್ರಿಗೆ ಮುಂದಿನ ಜನ್ಮದಲ್ಲಿ ತೊನ್ನು ಬರ್ತಕ್ಕಂಥದ್ದು. ನೀವು ನಂಬ್ತೀರಾ? ಇವೆಲ್ಲ ಶಾಸ್ತ್ರಗಳು ಹೇಳ್ತಾರೆ. ನಿಮಗೆ ಪದ್ಮಪುರಾಣದಲ್ಲಿ ಕಡೆಯಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು ಸುಮ್ಮನೆ ನಿಮ್ಗೆ ಪದ್ಮಪುರಾಣ ಒಂದು ಉತ್ತರ ಹೇಳಿದೆ. ಇದನ್ನು ನಮ್ಮ ಋಷಿ ಮುನಿಗಳು ಜನ್ಮಾಂತರದ ದೋಷಗಳನ್ನು ನೋಡಿ ಯಾಕೆಂದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳೇ ನಮಗೆ ಇವಾಗ ವ್ಯಾಧಿ ಆಗೋದು. ಈಗ ನೋಡಿ, ನೀವು ಕೇಳಿದ್ರೆ ಇವಾಗ ಹಾಗೇ ಒಂದು ಹೇಳ್ತೀನಿ ಕೇಳಿ. ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ, ಆ ಸೇವೆ ಮಾಡಿಸಿ ಈ ಸೇವೆ ಮಾಡಿಸಿ ಅಂತ ನಮ್ಮ ಹತ್ರ ಸರಿ ದುಡ್ಡು ಕೀಳ್ತಾರಲ್ಲ, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಯಾವ ಥರ ಸಮಸ್ಯೆ ಹೀಗೆ ನನಗೆ ಒಂದೊಂದು ಹೇಳ್ತಾರೆ. ಎಲ್ಲ ಥರದ್ದು ಏನೇನು ಕೆಟ್ಟ ಕೆಲಸ ಮಾಡಿರ್ತೀವೋ, ಆಮೇಲೆ ನಾವು ಈಗ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾ ಇರ್ತಾರೆ. ಅದೊಂದು ಸುಮ್ಮನೆ ನಾನು ಈ ಮೀಡಿಯಾದಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಆ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾಯಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮೌತ್ ಕ್ಯಾನ್ಸರ್ ಆಗುತ್ತೆ 100%. ನಾನು ಹೇಳೋದಲ್ಲ, ಇದು ನಾನು ಹೇಳ್ತಾ ಇಲ್ಲ, ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ನಾನು ಹೇಳ್ತೀನಿ. ಆಮೇಲೆ ಒಬ್ಬ ಬಾಸು ತನ್ನ ಕೈ ಕೆಳಗಡೆ ಕೆಲಸಗಾರರನ್ನು ಕೆಟ್ಟದಾಗಿ ನಡೆಸ್ಕೋತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಆನೆಕಾಲು ರೋಗ ಬರ್ತಕ್ಕಂಥದ್ದು. ಹೀಗೆ ಎಲ್ಲ ರೋಗಗಳಿಗೂ ಕಾರಣ ಏನು ಅಂತ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದಾನ ಮಾಡಿದ್ರೆ ಏನು ಪರಿಹಾರ ಕೊಟ್ಟಿದ್ದಾರೆ. ಯಾಕೆಂದರೆ ಯಾವುದೇ ಆದರೂ ಪರಿಹಾರ ಮಾಡಿದಾಗ ಅದರದ್ದು ತೀವ್ರತೆ ಕಡಿಮೆ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಗೆ ಇಷ್ಟು ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ. ನೀವು ಇದನ್ನು ತಿಳಿದುಕೊಂಡು ಜ್ಯೋತಿಷ್ಯವನ್ನು ಹೇಳೋದ್ರಿಂದ ಜ್ಯೋತಿಷ ತಪ್ಪಾಗಲಾರದು. ಇನ್ನೊಂದು ಏನಪ್ಪ ಅಂತಂದರೆ, ಒಬ್ಬೊಬ್ರದ್ದು ಒಂದೊಂಥರ ವ್ಯತ್ಯಾಸ ಇರುತ್ತೆ. ಹೇಳಿದ್ರೆ ನೀವೇನು ಕರ್ಮ ಮಾಡ್ಕೊಂಬಂದಿರ್ತೀರೋ, ನಾನೇನು ಕರ್ಮ ಮಾಡ್ಕೊಂಬಂದಿರ್ತೀನೋ ಅಂತ ಗೊತ್ತಾಗೋದಿಲ್ಲ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ
ಕರ್ಮ ಸಿದ್ಧಾಂತ ಪಂಚಪ್ರಯೋಗ ಅಂತ ಏನು ಹೇಳಿದೆ, ಪಂಚಭೂತಗಳು ಅಂತ, ಇದರಿಂದ ನಾವು ಆ ವ್ಯಕ್ತಿಯ ಒಂದು ಈ ದಶೆಯಲ್ಲಿ ಇದು ನಡಿಬಹುದಾ, ಇದು ನಡೆಯುತ್ತಾ ಅಥವಾ ನಡೆಯಲ್ವಾ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಇಷ್ಟು ಒಂದು ಅಗಾಧವಾದ ಜ್ಞಾನವನ್ನು ನಮಗೆ ಋಷಿಮುನಿಗಳು ನಮಗೆ ಈ ರೀತಿಯಾಗಿ ನಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಕರ್ಮ ಸಿದ್ಧಾಂತ ಅಂದರೆ ಏನು ಅನ್ನೋದನ್ನು ಕೆಲವೊಂದು ಕಡೆ ನಾವು ಸಣ್ಣ ಪುಟ್ಟದಾಗ ಅದನ್ನು ಕೇಳಿದ್ವಿ. ಬಟ್ ಇವತ್ತಿನ ದಿನ ಕರ್ಮ ಸಿದ್ಧಾಂತದ ಬಗ್ಗೆ ನೀವು ಇಷ್ಟೊಂದು ವಿಸ್ತಾರ ರೂಪವಾಗಿ ಹೇಳಿರೋದು ಬಹುಶಃ ಎಲ್ಲ ವೀಕ್ಷಕರಿಗೆ ಇದು ತಲುಪಬೇಕು, ಎಲ್ಲರೂ ನೋಡಿ ಇದನ್ನು ತಿಳ್ಕೋಬೇಕು ಅನ್ನೋದು ಕೂಡ ನಮ್ಮ ಆಸೆ ಆಗಿದೆ. ಮೇಡಮ್, ಈ ಕರ್ಮ ಸಿದ್ಧಾಂತದಲ್ಲಿ ನಂದೊಂದು ಈಗ ಮೇಜರ್ ಕ್ವಶನ್ ಏನು ಅಂದರೆ, ಕರ್ಮ ಸಿದ್ಧಾಂತದ ಬಗ್ಗೆ ನೀವು ಹೇಳ್ತಿದ್ರಿ, ಇದರಲ್ಲಿ ನಂದು 2 ಕ್ವಶನ್ ಇದೆ ಮೇಡಮ್. ಒಂದು, ಕರ್ಮ ಸಿದ್ಧಾಂತ ನಾವು ಪೂರ್ವಜನ್ಮದಲ್ಲಿ ಏನು ಪಾಪ ಪುಣ್ಯಗಳನ್ನು ಮಾಡಿದೀವೋ ಅದನ್ನು ಈ ಜನ್ಮದಲ್ಲಿ ಪಡ್ಕೊಂಡು ಬರ್ತಾ ಇರೋದು ಅಂತ ಅನ್ನೋದು ಒಂದು. ಈ ರಾಕ್ಷಸಗಣ ಆಮೇಲೆ ದೇವಗಣ, ಈ ರಾಕ್ಷಸಗಣ ಹಾಗೂ ರಾಕ್ಷಸಗಣ ಮದುವೆ ಆದರೆ ಪ್ರತಿಯೊಂದು ಇದಕ್ಕೂ ಜಗಳ ಮಾಡ್ತಾರೆ ಅಂತ. ಆಮೇಲೆ ದೇವಗಣ ಹಾಗೂ ರಾಕ್ಷಸಗಣ ಅವರು ಆ ನಡುವೆ ವಿವಾಹ ಆದರೆ ಅವರು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅನ್ನೋದು ಹೇಳ್ತಾರೆ. ಇದು ಒಂದು ಕ್ವಶನ್ನು. ಆಮೇಲೆ ಈ ಸಾಡೆ ಸಾತಿ ಅನ್ನೋದು ಕರ್ಮ ಸಿದ್ಧಾಂತದ ಇನ್ನೊಂದು ಭಾಗನ? ನೀವು ಗಣಕೂಟದ್ದು ಹೇಳಿದ್ರಿ, ಏನು ಗೊತ್ತಾ, ದೇವಗಣ ಸೌಮ್ಯವಾಗಿರ್ತಾರೆ, ತುಂಬ ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಮನುಷ್ಯಗಣ ನಾರ್ಮಲ್, ಅವರು ರಾಕ್ಷಸರಿಗೆ ರಾಕ್ಷಸರಾಗ್ಬೋದು, ದೇವರಿಗೆ ದೇವರಾಗ್ಬೋದು, ಒಂಥರ ನಾರ್ಮಲ್ ಆಗಿರ್ತಾರೆ. ದೇವಗಣ ಅನ್ನೋದು ಸಾತ್ವಿಕ ಸ್ವಭಾವ ಜಾಸ್ತಿ ಇರುತ್ತೆ. ರಾಕ್ಷಸಗಣ ಅನ್ನೋರು ಮೆತ್ತಿಗಿರಕ್ಕೆ ಸಾಧ್ಯ ಇಲ್ಲ, ಅವ್ರು ಜೋರಾಗಿರ್ತಾರೆ. ರಾಕ್ಷಸ ನಕ್ಷತ್ರಗಳು ಯಾವುದಿದೆ ಗಣಗಳಲ್ಲಿ, ಕೃತಿಕಾ ನಕ್ಷತ್ರ, ಮಕಾ ನಕ್ಷತ್ರ, ಶತವಿಷ ನಕ್ಷತ್ರ, ಇವರೆಲ್ಲ ತುಂಬ ಜೋರು, ಆಯಿತಾ. ಆದರೆ ಮ್ಯಾಚ್ ಮಾಡಬೇಕಾದ್ರೆ ರಾಕ್ಷಸಗಣ ಕೊಟ್ಟರೆ ಏನು ತೊಂದರೆ ಇಲ್ವಲ್ಲ. ಹುಡುಗಿದು ರಾಕ್ಷಸ ಆಗಿ ಹುಡುಗನ ದೇವ ಆಗ್ಬಿಟ್ರೆ ಕಷ್ಟ, ಅವನನ್ನು ಜುಟ್ಟಿಡ್ದುಬಿಟ್ಟು ಅಲ್ಲಾಡಿಸ್ತಾ ಇರ್ತಲ್ಲ, ಆಮೇಲೆ ಮನೆಯಲ್ಲಿ ಕತೆ ಏನು ಅಲ್ವ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಂಗೆ ರಾಕ್ಷಸಗಣ ಹುಡುಗಿ ಬೇಡ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಏನಾಗಲ್ಲ, ಜಾತಕ ಎಲ್ಲ ನೋಡಿದಾಗ ಬೇರೆ ಬೇರೆ ಕಾಂಬಿನೇಷನ್, ಈಗ ನಾನು ಹೇಳಿದ್ನಲ್ಲ ನಿಮಗೆ, ಪಂಚಭೂತಗಳ ಆಧಾರದ ಮೇಲೆ ನೋಡಿದಾಗ ಏನು ತೊಂದರೆ ಇಲ್ಲ. ಆದರೆ ಹೇಗೆ ಸೃಷ್ಟಿ ಮಾಡಿರ್ತಾನೆ ಭಗವಂತ ಅಂತ ಅದಕ್ಕೆ ರಿಲೇಟ್ ಮಾಡ್ಕೊಂಡಂಗೆ ನಕ್ಷತ್ರಗಳನ್ನು ಜೋಡಿಸ್ಬಿಟ್ಟಿರ್ತಾನೆ. ಈ ಹುಡುಗಿ ಜೋರು ನೀವು ನೋಡಿ ಬೇಕಾದರೆ ರಾಕ್ಷಸಗಣದ ಹುಡುಗಿರು ಮೆತ್ತಿಗಿರೋರು ಯಾರಿದ್ದಾರೆ? ಮೆತ್ತಿಗಿರೋರು ಇಲ್ಲ. ಅವ್ರದ್ದು ನೇಚರ್ ಕೆಟ್ಟವರಲ್ಲ, ಅವರು ಜೋರ, ಅವ್ರ ಪರ್ಸ್ನಾಲಿಟಿನೂ ಜೋರಾಗಿರುತ್ತೆ. ಅವ್ರ ಮಾತು ಅಂದರೆ ಅವ್ರ ಬಿಹೇವಿಯರಲ್ಲಿ ಅವ್ರು ಸ್ವಲ್ಪ ಜೋರಾಗೇ ಇರ್ತಾರೆ. ದೇವಗಣದವ್ರ ಥರ ಸಾಫ್ಟ್. ಹಾಗಂತ ದೇವಗಣದವ್ರೇನು ತುಂಬ ಒಳ್ಳೆಯವರು ಅಂತಲ್ಲ, ಅವ್ರೇನು ದೇವರಲ್ಲ, ಸ್ವಭಾವದಲ್ಲಿ ಅವ್ರಿಗಿಂತ. ಆದರೆ ಈ ಕರ್ಮ ಸಿದ್ಧಾಂತದಲ್ಲಿ ನಾನು ಹೇಳಿದ್ನಲ್ಲ, ಹೇಗೆ ಜಾತಕದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಸಹನ ಶಕ್ತಿ ಆ ಥರದ್ದೆಲ್ಲ ಇದ್ದಾಗ ನಾವು ಅದನ್ನು ನೋಡ್ಕೊಂಡು ಮಾಡಬೇಕು. ಬರೀ ಗಣನ್ನೇ ಇಟ್ಕೊಂಡು ಎಷ್ಟೊಂದು ಜನ ಗೊತ್ತಾ, ಅಯ್ಯೋ ಹುಡುಗಿ ರಾಕ್ಷಸ ಗಣ ಬೇಡ ಅಂದ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬೇಡಿ, ಜೋರಿರ್ತಾರೆ. ನೀವು ಅದೇ ಥರ ರಾಕ್ಷಸಗಣಕ್ಕೆ ಕೊಟ್ಟರೆ ರಾಕ್ಷಸಗಣ ಏನಾಗಲ್ವಲ್ಲ ಅಂದ್ಕೊಂಡು ಇಬ್ರಿಗೂ, ನೀನು ಜೋರಾಗಿ ಮಾತಾಡಿದ್ರೆ ನೀನು ಜೋರಾಗಿ ಮಾತಾಡ್ತೀವಿ, ಅಲ್ಲಿಗೆ ಮುಗೀತು. ಅವನ ಪಾಪ ದೇವಗಣ ಆದರೆ ನಾನು ನೋಡಿದ್ದೀನಿ, ಹುಡುಗಿ ಹೆಂಡತಿ ರಾಕ್ಷಸಗಣ, ಗಂಡ ಬಂದು ದೇವಗಣ, ಇವ್ರು ಬೈತಾನೇ ಇರ್ತಾರೆ. ಅವರು ತಲೆಯಲ್ಲಿ ಆಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಏನೋ ಮ್ಯಾಚ್ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು, ನಾನು ಈಗ ಇಷ್ಟೋ ತನಕ ಹೇಳಿದ್ನಲ್ಲ ಯಾವ ಥರದ್ದು, ಅದು ಮುಖ್ಯ. ಗಣಕೂಟಗಳು ಮೆಂಟಲ್ ಮ್ಯಾಚಿಂಗು. ಇನ್ನು ಉಳಿದಿದ್ದು ನಾವು ಜಾತಕದಲ್ಲಿ ದೋಷಗಳು ಮತ್ತು ಕಂಪ್ಯಾಟಿಬಿಲಿಟಿ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ನಾವು ಜಾತಕ ನೋಡಲೇಬೇಕು. ಬರೀ ಗಣಕೂಟ ನೋಡಿಕೊಂಡು ಯಾವತ್ತೂ ಮದುವೆಯನ್ನು ಮಾಡಬಾರ್ದು. ಇವತ್ತು ಎಷ್ಟೊಂದು ಸಲ ಹಾಗೆ ಆಗುತ್ತೆ, ಅಯ್ಯೋ ಗಣಕೂಟ ಏನೋ ಆಗಲ್ವಂತೆ, 16 ಏನೋ ಬರುತ್ತಂತೆ, ಏನು ಅದು ಮೆಂಟಲ್ ಮ್ಯಾಚಿಂಗು. ಇದು ಚಂದ್ರನ ಒಂದು ನಕ್ಷತ್ರ ಮ್ಯಾಚ್ ಮಾಡಿದ್ರು, ಚಂದ್ರನ ಮ್ಯಾಚ್ ಮಾಡಿದ್ರು ಅಂತ. ಇದು ಹಾಗಲ್ಲ, ಇದು ಜಾತಕದಲ್ಲಿ ಹೇಗಿದೆ ಅಲ್ಲ. ಈ ಗಣಕೂಟ ಏನಿದ್ರು ಕೂಡ ಬರೀ ಮೇಲ್ನೋಟಕ್ಕೆ ಅಷ್ಟೇ ಹೊರತು, ಜಾತಕ ಇಲ್ಲದವ್ರಿಗೆ ಬರೀ ಗಣಕೂಟ ನೋಡಿ ಮಾಡ್ತಾರೆ ಅಷ್ಟೇ. ಇನ್ನೇನು ಮಾಡ್ತಾರೆ ಜಾತಕ ಇಲ್ಲದವ್ರಿಗೆ. ಅಥವಾ ನಕ್ಷತ್ರದ, ಈಗ ನಾನು ಹೇಳಿದ್ನಲ್ಲ, ನಕ್ಷತ್ರದ ಒಂದು ಪಂಚಭೂತಗಳ ಆಧಾರದ ಮೇಲೆ ಆವಾಗಲೂ ಕೂಡ ಅವ್ರಿಗೆ ಹೊಂದಾಣಿಕೆ ಮಾಡಲಿಕ್ಕೆ ಸರಿ ಹೋಗುತ್ತೆ. ಅಷ್ಟು ಬಿಟ್ಟರೆ ಇದೆಲ್ಲ ಹೆದರ್ಕೊಳ್ತಕ್ಕಂಥದ್ದು ಏನಿಲ್ಲ. ಇದು ಇನ್ನೊಂದೇನೋ ಒಂದು ಪ್ರಶ್ನೆ ಕೇಳಿದ್ರಿ ನೀವು, ಸಾಡೆ ಸಾತಿ ಕರ್ಮ ಸಿದ್ಧಾಂತದ ಆಧಾರದ ಒಂದು ಭಾಗ. ಹೌದು. ಯಾಕೆ ಅಂತಂದರೆ ಈಗ ನೀವು ಏನಾಗುತ್ತೆ ಅಂತಂದರೆ ನೋಡಿ, ಮನುಷ್ಯ ನಡೀತಾ ಇರ್ತಾನೆ, ನಂದೇ ಅನ್ನೋ ಒಂದು ಇದ್ರಲ್ಲಿ ನಡೀತಾ ಇರ್ತಾನೆ. ಮೊದಲಲ್ಲಿ ಅವನಿಗೆ ಸ್ವಲ್ಪ ತಟ್ಟಬೇಕು ತಲೆಗೆ, ನೀನು ಅಹಂಕಾರ ಪಡಬೇಡ, ಸ್ವಲ್ಪ ತಗ್ಗು ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಸಾಡೆ ಸಾತಿಗಳು ಬರುತ್ತೆ. ಇದು ಕೂಡ ಕರ್ಮ ಸಿದ್ಧಾಂತದ್ದೇ. ಅಂದರೆ ಏನು ಗೊತ್ತಾ ನೋಡಿ, ನಾವು ಒಳ್ಳೆಯದನ್ನೇ ಮಾಡಿದರೆ ಶನಿ ತುಂಬ ನ್ಯಾಯವನ್ನು ಕೊಡ್ತಕ್ಕಂಥ ಗ್ರಹ ಅದು. ಹಾಗಾಗಿ ಸಾಡೆ ಸಾತಿನಲ್ಲಿ ನಿಮಗೇನು ತೊಂದರೆ ಆಗಲ್ಲ. ಎಷ್ಟೊಂದು ನೋಡಿ, ಸಾಡೆ ಸಾತಿನಲ್ಲೂ 4 ಭಾಗ ಇದೆ. ಒಬ್ಬ ವ್ಯಕ್ತಿಗೆ 4 ಸಾರ್ತಿ ಸಾಡೆ ಸಾತಿ ಬಂದು ಹೋಗುತ್ತಂತೆ, ಪೂರ್ಣ ಆಯಸ್ಸಿರೋನಿಗೆ. ಅದರಲ್ಲಿ ನಾವು ಸಾಮಾನ್ಯ ಮನುಷ್ಯರಿಗೆ 3 ಸಲ, ಯಾಕೆಂದರೆ 30 ಅಷ್ಟದಕ್ಕಿಂತ ಜಾಸ್ತಿ ಇರೋದಕ್ಕೆ 4ನೇದು ಬಿಟ್ಕೊಳ್ಳೋಣ.
ಮಂಕ್ ಶನಿ, ಮೊದಲನೇ ಸಲ ಬರ್ತಕ್ಕಂಥದ್ದು ಮಂಕ್ ಶನಿ. ಅದು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಏನಾಗುತ್ತೆ ಅಂದರೆ ಓದೋಕ್ಕೆ ಆಸಕ್ತಿ ಇರೋದಿಲ್ಲ, ಏನಾಗುತ್ತೆ ಒಂಥರ ಸೋಂಬೇರಿತನ, ನಿದ್ದೆ ಬರ್ತಾ ಇರುತ್ತೆ, ಹೆಚ್ಚಿಗೆ ಓದಬೇಕು ಅನ್ಸಲ್ಲ, ಮಂಕ್ ಕವಿಯುತ್ತೆ, ಅದು ಮಂಕ್ ಶನಿ. ಅದೇ ಶನಿ ಕಾಟ ಎರಡನೇ ಸರಿ ಬಂದರೆ ಉಕ್ಕು ಶನಿ ಅಂತ, ಅಂದರೆ ಅವನು ಪ್ರವರ್ಧಮಾನಕ್ಕೆ ಬರ್ತಾನೆ, ವ್ಯಾಪಾರದಲ್ಲೆಲ್ಲ ಭಾಳ ಜೋರಾಗಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಮೂರನೇ ಸಲ ಬರ್ತಕ್ಕಂಥ ಶನಿ ಶಂಕು ಶನಿ, ಆಯ್ತು ನಿಂದು ಹೋಗು ಅಂತ, ಅನಾರೋಗ್ಯ ಅಥವಾ ಹೊರಡೋ ಅಂಥ ಸಮಯ ಬಂದಿದೆ ಅಥವಾ ಅನಾರೋಗ್ಯಕ್ಕೀಡಾಗ್ತಾನೆ. ಇದೆಲ್ಲವನ್ನು ನಾವು ಯಾವ ಆಧಾರದ ಮೇಲೆ ನೋಡಬೇಕು ಅಂದರೆ ನಿನ್ನ ಕರ್ಮದ ಆಧಾರದ ಮೇಲೆ. ಶನಿಯ ಪ್ಲೇಸ್ಮೆಂಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಈ ಯಾವ ಒಂದು 7.5 ಪೀರಿಯಡಲ್ಲಿ ಕೆಟ್ಟದಾಗೋದಿಲ್ಲ. ನೀನು ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದರೆ, ಗುರು ಹಿರಿಯರಿಗೆ ಸೇವೆ ಮಾಡಿಕೊಂಡಿದ್ರೆ 7.5 ಖಂಡಿತವಾಗ್ಲೂ ನಿನಗೆ ಅಪ್ಲೈ ಆಗೋದಿಲ್ಲ. ನೀನು ಪ್ರತಿನಿತ್ಯ ಮಾಡ್ತಕ್ಕಂತಹ ಏನು ಆರಾಧನೆ, ಪೂಜೆ, ಸೇವೆ ಏನೇನು ಮಾಡ್ತಾ ಇರ್ತೀಯೋ ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾ ಇದ್ದರೆ 7.5 ನಿನಗೆ ತುಂಬ ವರ ಅಂತಲೇ ಹೇಳ್ಬೋದು. ನಿನಗೆ ನ್ಯಾಯ ಕೊಡ್ತಾನೆ ಭಗವಂತ. ಈ ಶನಿ ನಿನಗೆ ತುಂಬ ಒಳ್ಳೇದು ಮಾಡ್ತಾನೆ. ಅವನು ಹೆದರ್ಕೊಳ್ಳೋದೇ ಬೇಡ. ಇವತ್ತು ನೀವು ಮಾಡೋ ಪಾಪಕರ್ಮಗಳಿಗೆ ಭಯ ನಿಮಗೆ, ಅದಕ್ಕೆ 7.5 ಭಯ ಪಟ್ಕೊಳ್ಳೋದು, ಅದಾಗತ್ತೆ ಇದಾಗತ್ತೆ ಅಂತ ಹೆದರ್ಕೊಳ್ಳೋದು ಆಗುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ನಿಮ್ಮ ಎತ್ತಿರ್ತೀರಿ, ನೀವು ಅಹಂಕಾರದಲ್ಲಿ ಮೆರಿತಿರ್ತಿಲ್ಲ, ನಿಮ್ಮನ್ನು ತಟ್ಟಲಿಕ್ಕೇ ಅವನು ನ್ಯಾಯವಾದಿಯಾಗಿರ್ತಕ್ಕಂಥ ಶನಿಯ ಒಂದು 7.5 ಬರ್ತಕ್ಕಂಥದ್ದು. ಅದು ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟೆ ಅದೇ ಜಾಗದಲ್ಲೇ ಅದು ಕೂತ್ಕೊಂಡು ಬಿಟ್ಟಿರ್ತಾನೆ ಜಾತಕದಲ್ಲಿ. ಹಾಗಾಗಿ ಅಂಥವ್ರಿಗೆ ಆ ಸಮಸ್ಯೆಗಳು ಆಗುತ್ತೆ. ಅಹಂಕಾರ ಇಲ್ಲ, ನ್ಯಾಯವಾಗಿದ್ದೀನಿ ಅಂತಂದರೆ ಅವನಿಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದೇ ಇಲ್ಲ. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅದ್ಭುತವಾದ ಮಾಹಿತಿಗಳನ್ನು, ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಇಷ್ಟು ದಿನ ಬೇರೆ ರೀತಿಯೇ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಇವತ್ತಿನಿಂದ ಈ ಎಪಿಸೋಡ್ ಯಾರ್ಯಾರು ನೋಡ್ತಾರೋ ಅವರೆಲ್ಲರೂ ಈ ಕರ್ಮ ಸಿದ್ಧಾಂತದ ಬಗ್ಗೆ ಕರ್ಮ ಸಿದ್ಧಾಂತದ ಮೇಲೇ ನಮ್ಮ ಜೀವನ ಆಧಾರಿತವಾಗಿದೆ ಅನ್ನೋದು, ಹಾಗೂ ಜ್ಯೋತಿಷ್ಯ ಅಂದರೆ ಏನು, ಅದು ಸಾಮಾನ್ಯ ಜ್ಯೋತಿಷ್ಯ ಅನ್ನೋದೇ ಅಲ್ಲ, ಅದೊಂದು ವಿಜ್ಞಾನ ಅನ್ನೋದನ್ನು ಖಂಡಿತ ಈ ಎಪಿಸೋಡ್ ನೋಡಿದವರು ತಿಳ್ಕೊತಾರೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಕೂತು ಮೇಡಮ್ ಇಂಥ ಅದ್ಭುತ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ ವಿಜ್ಞಾನ ಇವತ್ತಿನ ದಿನ ಈ ಜ್ಯೋತಿಷ ವಿಜ್ಞಾನ ಅನ್ನೋ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಈ ಜ್ಯೋತಿಷ ವಿಜ್ಞಾನದ ಮುಂದುವರೆದ ಭಾಗವನ್ನು ಹಾಗೂ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಧನ್ಯವಾದ.